ಗುಡ್ ಮಾರ್ನಿಂಗ್ ಟು ಆಲ್ ಪಾರ್ಟಿಸಿಪೆಂಟ್ಸ್. ಇವತ್ತಿನ ನಮ್ಮ ಕಾರ್ಯಕ್ರಮ ಹಣ ಸಂಪಾದನೆಗೆ ರಾಜಮಾರ್ಗ ಅಂತ. ಅಂದ್ರೆ ಹಣ ಸಂಪಾದನೆಯನ್ನ ಎಲ್ರೂ ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ಇದರಲ್ಲಿ ಮಾಡ್ತಾನೆ ಇದ್ದಾರೆ. ಪ್ರಯತ್ನಗಳು ನಡೀತಾನೆ ಇರ್ತದೆ. ಆದ್ರೆ ಸಕ್ಸಸ್ಫುಲ್ ಹೇಗೆ ಆಗೋದು? ನಾವು ಆರ್ಥಿಕ ಸ್ವಾತಂತ್ರ್ಯವನ್ನ ಹೇಗೆ ಪಡೆಯೋದು? ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು? ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಯಾವುದು ಅಂತ ಹೇಳ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಇವತ್ತು ನಮ್ಮ ಧಾರವಾಡ ಬಾಲಿಯಸ್ನಿಂದ ಸ್ಟಾರ್ ರೂಬಿ ಹಾಗೂ ಯೂಟ್ಯೂಬರು ಮತ್ತೆ 100% ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿಬಿಟ್ಟು ಸಾಕಷ್ಟು ವಿಷಯಗಳನ್ನ ನಮ್ಗೆ ಯೂಟ್ಯೂಬ್ ನ ಮೂಲಕನೂ ಹೇಳಿಕೊಟ್ಟಂತಹ ಆನಂದ್ ಮಸ್ಲಿ ಸರ್ ನಮ್ಮೊಂದಿಗಿದ್ದಾರೆ. ಈ ಒಂದು ವಾರ ಈ ಕಾರ್ಯಕ್ರಮ ಆರೋಗ್ಯ ಮತ್ತು ಐಶ್ವರ್ಯ ಎರಡು ಕಣ್ಣುಗಳಿದ್ದಂತೆ, ಎರಡು ಒಂದಕ್ಕೊಂದು ರಿಲೇಟೆಡ್. ಸೊ ಹಾಗಾಗ್ಬಿಟ್ಟು ಅವರು ಇವತ್ತು ಒಂದು ವಾರದ ಇದೊಂದು ವರ್ಕ್ಶಾಪ್ ಟೈಪ್ ಕಾರ್ಯಕ್ರಮ ನಮ್ದು. ಸೊ ಇದರಲ್ಲಿ ಸಾಕಷ್ಟು ನಾಲೆಜ್ ಅನ್ನ ನೀವು ಪಡಿತೀರಾ. ನಿಮ್ ಥ್ರೂ ಯಾರಾದ್ರೂ ಇದ್ರೆ ಅವ್ರನ್ನೂ ಕೂಡ ನೀವು ಇದಕ್ಕೆ ಜಾಯಿನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾಲೆಜ್ ಈಸ್ ಪವರ್. ನಾಲೆಜ್ ಇದ್ದಾಗ ಮಾತ್ರ ನಾವು ಏನನ್ನಾದ್ರೂ, ಬರೀ ನಾಟ್ ಓನ್ಲಿ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇದಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಕೂಡ ನಿಮಗೆ ಅದು ಸಪೋರ್ಟ್ ಆಗ್ತದೆ, ಹೆಲ್ಪ್ ಆಗ್ತದೆ. ಸೊ ಹಾಗಾಗ್ಬಿಟ್ಟು ತಡ ಮಾಡದೆ ನಾವೀಗ ಆನಂದ್ ಮಸ್ಲಿ ಸರ್ನ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಓವರ್ ಟು ಯು ಸರ್. ಹೇಳಿದೆ ಅವಾಗ ಮ್ಯೂಟ್ ಆಗಿತ್ತು ಕಾಣಿಸ್ತದ ಅದು. ಹೌದೌದು. ಓಕೆ, ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ಸ್ವಾಗತ ಕೂಡ ತಮಗೆಲ್ಲರಿಗೂ. ಗುಡ್ ಮಾರ್ನಿಂಗ್ ಟು ಮೈ ಆಲ್ DXN ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತೀವಿ ಅಂತ ತಿಳ್ಕೊಂಡು ಮೊನ್ನೆ ನಾನು ಹೇಳಿದೆ. ಗುಡ್ ಮಾರ್ನಿಂಗ್ ಅಂದ್ರ ನಾವು DXN ಕಂಪನಿಯ ಪದ್ಧತಿ ಏನಪ್ಪಾ ಅಂದ್ರೆ, ನಾವು ಯಾವಾಗ್ಲೂ ಬೆಳಗ್ಗೆ ಎದ್ದಾಗ ಹೇಗೆ ಉಲ್ಲಾಸದಿಂದ ಇರ್ತೀವಿ, ಆರೋಗ್ಯಕರವಾಗಿರ್ತೀವಿ, ಅದೇ ತೆರನಾಗಿ ಇರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಗುಡ್ ಮಾರ್ನಿಂಗ್ ಹೇಳ್ತೀವಿ. ಮತ್ತ ಸೃಷ್ಟಿಕರ್ತನಾದ ದೇವರಿಗೆ ನನ್ನ ಪ್ರಥಮ ಪ್ರಣಾಮಗಳು. ನನ್ನ ಸೃಷ್ಟಿಗೆ ಕಾರಣಕರ್ತರಾದಂತಹ ತಂದೆ ತಾಯಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದೇವಾಂಶ ಸಂಭೂತರಾದಂತಹ 1983ರಿಂದ 1993ರವರೆಗೆ ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಅಂದ್ರ, ಈಗೊಂದು ಚಿಕಿತ್ಸಾ ವ್ಯವಸ್ಥೆ ಇತ್ತು, ಅದಕ್ಕೇನಾದ್ರೂ ಬೇರೆ ರೀತಿಯಲ್ಲಿ ಚಿಕಿತ್ಸೆಯನ್ನ ನಾವು ಕಂಡುಕೋಬಹುದಾ, ಯಾವುದೇ ಹೆಚ್ಚಿನ ಸೈಡ್ ಇಫೆಕ್ಟ್ ಇರ್ಲಾರ್ದೇನೆ ನಾವು ನಮ್ಮ ದೇಹವನ್ನ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದಾ, ಅಕಸ್ಮಾತ್ ಆರೋಗ್ಯ ತಪ್ಪಿದ್ರೆ ಅದನ್ನ ನಾವು ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೆ ಅವರು ಸುಮಾರು 10 ವರ್ಷ ಅಧ್ಯಯನವನ್ನ ಮಾಡಿ, ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆಯ ಕುರಿತು ಅಧ್ಯಯನವನ್ನು ಮಾಡಿ 10 ವರ್ಷಗಳ ನಂತರ ಇಡೀ ಪ್ರಪಂಚದ ಬಡವರಿಗೆ, ಬಹಳ ಮುಖ್ಯವಾಗಿ ಒತ್ತಿ ಹೇಳ್ತೀನಿ ನಾನು, ಇಡೀ ಪ್ರಪಂಚದ ಬಡವರಿಗೆ ಹಾಗೂ ಬಲ್ಲಿದರಿಗೆ ಕೈಗೆಟಕುವಂತಹ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸಿ 1993ರಲ್ಲಿ ಮಲೇಷಿಯಾದಿಂದ ಒಂದು ಕಂಪನಿಯನ್ನು, DXN ಅನ್ನುವಂತಹ ಕಂಪನಿ. DXN ಅಂದ್ರ ಮಲೇಷಿಯನ್ ಭಾಷೆ ಒಳಗ ಲಾಂಗ್ ಫಾರ್ಮ್ ನಾಗ ಹೇಳ್ಬೇಕಂದ್ರೆ ಡ್ಯಾಕ್ಷನ್ ಅಂತ ಅರ್ಥ ಆಗ್ತದ. ಡ್ಯಾಕ್ಷನ್ ಮಲೇಷಿಯನ್ ಭಾಷೆಯ ಕನ್ನಡದ ಅರ್ಥ ಏನು ಅಂತ ಕೇಳಿದ್ರ ನಂಬಿಗಸ್ಥ ಅಂತ. ನಂಬಿಗಸ್ಥ ಅಂತ ಈ ಹೆಸರಿನಿಂದ ಆರಂಭಿಸಿ ಜಗತ್ತಿನ ಕನಿಷ್ಠ 180 ರಾಷ್ಟ್ರಗಳಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತಲಿದೆ ಈ DXN ಕಂಪನಿ. ಅದರ CEO ಆದ ದಾತೋ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರಿಗೆ ಅನಂತ ಪ್ರಣಾಮಗಳು. ಈ DXN ಕಂಪನಿಯ ಹಾಗೂ ಅದರ ಪ್ರಾಡಕ್ಟ್ಗಳ ಬಗೆಗೆ ಅಲ್ಲಿಯೇ ಅರಿತುಕೊಂಡು ಭಾರತ ದೇಶಕ್ಕೆ ಪರಿಚಯಿಸಿದ ಡಾಕ್ಟರ್ ರತ್ನಾ ವಸುಪಾಲ್ ಹಾಗೂ ಪ್ರೊಫೆಸರ್ ವಸುಪಾಲಯ್ಯನವರಿಗೆ ನನ್ನ ಪ್ರಣಾಮಗಳು. ಕರ್ನಾಟಕದಲ್ಲಿ ನಿಮ್ಮೆಲ್ಲರ ನಾಯಕರು ಗುರುಗಳು ಆಗಿರುವಂತಹ ಶ್ರೀಮಾನ್ SN ಶೆಟ್ಟಿ ಸರ್
ಅವರಿಗೆ ಹಾಗೂ ನನ್ನನ್ನು ಈ ಡಿಎಕ್ಷನ್ ಕಂಪನಿಗೆ ಪರಿಚಯಿಸಿದ ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರಿಗೂ ನಾನು ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತೇನೆ. ನಾನು ಇವತ್ತಿನಿಂದ 7 ದಿನಗಳ ಕಾಲ ಅತ್ಯಂತ ಮಹತ್ವದ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ನನಗೆ ಬಹಳ ಇದು ಹೆಮ್ಮೆಯ ವಿಷಯ, ಖುಷಿಯ ವಿಷಯ. ಕನಿಷ್ಠ ಪಕ್ಷ ನಾನು 10 ಜನರನ್ನಾದರೂ ಕೂಡ ಮಿಲಿಯನಿಯರ್ ಮಾಡಬೇಕು ಅಂತ ಆಸೆಯನ್ನು ಇಟ್ಟುಕೊಂಡಿದ್ದೀನಿ. ನನ್ನ ವಿಶ್ವಾಸ ಖಂಡಿತವಾಗಲೂ 10 ಜನಕ್ಕಿಂತಲೂ ಹೆಚ್ಚಿಗೆ ಮಿಲಿಯನಿಯರ್ಸು ಬರ್ತಾರ ಆಗ್ತಾರ ಅನ್ನುವಂಥ ನಂಬಿಕೆ ನನಗದ. ಯಾಕಂದ್ರೆ ನನ್ನ ಮುಂದಿನ ವಿಷಯಗಳು ಆ ರೀತಿ ಅದಾವು, ಏನ್ರಿ? ನೋಡಿ, ನನ್ನ ಲಕ್ ಹೇಗಿದೆ ಅಂದ್ರ, ಕರ್ನಾಟಕದ ಡಿಎಕ್ಷನ್ ನಲ್ಲಿ SN ಶೆಟ್ಟಿ ಸರ್ ಅವರು ಹಾಗೂ ಶೈಲಾ ಶೆಟ್ಟಿ ಮೇಡಮ್ ಅವರು ಇಬ್ಬರು, ಒಬ್ಬರು ಪುರುಷರಲ್ಲಿ ಇನ್ನೊಬ್ಬರು ಸ್ತ್ರೀಯರಲ್ಲಿ ಪ್ರಥಮರಾಗಿದ್ದಾರೆ. ಇಂತಹ ಅಪ್ಲೈನರ್ಗಳನ್ನು ಪಡೆದಿರುವ ನಾನು ಆನಂದ ಮಸಳಿ ಬಾಗಲಕೋಟ್ ಲಕ್ಕಿ ಅಲ್ವಾ? ನಿಜವಾಗ್ಲೂ ನಾನು ಬಹಳ ಲಕ್ಕಿ ಇದ್ದೀನಿ. ಇವರಿಬ್ಬರ ಕೈ ಕೆಳಗಡೆ ಕೆಲಸ ಮಾಡುವುದು ಅಂದ್ರೆ ಬಹಳ ಖುಷಿ ವಿಷಯ. ಯಾಕಂದ್ರೆ ಇವರಿಬ್ಬರಿಗೂ ಈ ಡಿಎಕ್ಷನ್ ಕಂಪನಿ ಹಾಗೂ ಕಂಪನಿಯ ಪ್ರಾಡಕ್ಟ್ಗಳಲ್ಲಿ ಅಪಾರವಾದ ವಿಶ್ವಾಸ, ನಂಬಿಕೆ ಅದ. ಅದು ಖಂಡಿತವಾಗ್ಲೂ ನಿಮ್ಮಲ್ಲಿಯೂ ಬರ್ತದೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮಲ್ಲಿಯೂ ಕೂಡ ಬರ್ತದೆ. ಹೊಸಬರಿದ್ದವರಿಗೆ, ಹಳಬರಿಗೆ ಈಗಾಗಲೇ ಇದರ ಬಗ್ಗೆ ಅನುಭವ ಐತಿ. ಇಂದು ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಲಿದ್ದೇವೆ. ಇವತ್ತ ಸಂತೋಷದ ದಿನ. ಇವತ್ತು ನಮಗ ಇಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾತಂತ್ರ್ಯೋತ್ಸವದ ದಿನದ ಶುಭಾಶಯಗಳು. ಇನ್ನು ನಾವು ನೇರ ವಿಷಯಕ್ಕೆ ಬರೋಣ. ಬಹಳ ನಾವು ಗುಡ್ಡ ಸುತ್ತಿ ಮೈಲಾರಿಗೆ ಹೋಗುವಂಗ ಆಗಬಾರ್ದು. ನಾವು ಯಾವಾಗಲೂ ಹೊಸ ವಿಷಯಕ್ಕೆ ಹೊಂದಿಕೊಳ್ಳಲು ಇಷ್ಟಪಡುವುದಿಲ್ಲ. ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು ನಾವು ಹೇಗಿರ್ತೀವಿ ಅಂದ್ರೆ, ಸುಮ್ಮನೆ ನಮ್ಮ ಪೂರ್ತಿಗೆ ನಾವು ಸೇಫ್ ಆಗಿ ಏನೋ ಒಂದು ಕೆಲಸ, ತಿಂಗಳ ಒಂದು 25-30 ಸಾವಿರ ಬರ್ತಿರ್ತದೆ, ಅಷ್ಟರಲ್ಲೇ ಹೇಗೋ ಬದುಕು ಮಾಡ್ಕೊಂಡು ಹೋಗ್ತೀವಿ. ಹೊಸದೇನಾರ ಬಹಳ ಹೆದರ್ಕೋತೀವಿ ನಾವು. ಹೊಸದ್ ಯಾವ್ದಾರ ಏನಾರ ಹೇಳಿದ್ರ ಬಹಳ ಹೆದರ್ಕೊಳ್ತೀವಿ, ಮತ್ತು ನಾವು ಸರಿಯಾದ ರೆಸ್ಪಾನ್ಸ್ ಮಾಡಲ್ಲ, ಅಥವಾ ನಾವು ಇದರಲ್ಲಿ ಏನಾದ್ರೂ ಮಾಡಬಹುದು ಅಂತ ಕೂಡ ಆಲೋಚನೆ ಮಾಡಲ್ಲ. ಅಂದ್ರೆ ನಮ್ಮ ಒಂದು ಇದ್ರೊಳಗನೆ ನಾವು ಅದೀವಿ ಏನ್ರಿ? ನಾವು ನಮ್ಮ ಲೆಕ್ಕದೊಳಗ ನಾವು ಅದೀವಿ. ನಾವು ಹೊಸದನ್ನ ಯಾವುದನ್ನು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡುವುದಿಲ್ಲ. ನಾವು ಯಾವಾಗಲೂ ಹೊಸ ವಿಷಯಕ್ಕೆ ಹೊಂದಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದು ಮಧ್ಯಮ ವರ್ಗ ಮತ್ತು ಕೆಳವರ್ಗದವರ ಸಾಮಾನ್ಯ ಗುಣ. ಅದು ಹುಟ್ಟ ಬಂದ್ಬಿಟ್ರೆ ನಮಗ ಹೀಗೆ ಇದ್ದು ಬಿಟ್ರೆ ಆಯ್ತಪ್ಪ. ಹೊಸದನ್ನ ಯಾಕೆ ಸ್ವೀಕರಿಸ್ಬೇಕು? ಹೊಸ ಗೋಜಿಗೆ ಯಾಕೆ ಹೋಗ್ಬೇಕು? ಅಲ್ಲಿ ಏನೇನು ಕಂತ್ರಾಟ್ ಅದಾವು, ಏನು ಯಾರಿಗೆ ಅಪ್ಪ ಅನ್ಬೇಕು, ಯಾರಿಗೆ ಅನ್ನ ಅನ್ಬೇಕು. ಸೊಮ್ಮೆ ಈಗ ಏನೈತಿ ಇದನ್ನ ಸಂಕ್ಷಿಪ್ತ ಮಾಡ್ಕೊಂತ ಹೋಗ್ಬಿಟ್ರೆ ಮುಗಿದೋಯ್ತು. ಇದು ನಮ್ಮ ಸ್ವಭಾವ. ಆದ್ರೆ ಈ ಹೊಸದನ್ನ ಆಯ್ಕೆ ಮಾಡ್ಕೊಳ್ಳೋದಂತ ಐತಲ್ಲ, ಇದರಲ್ಲಿ ಲಕ್ಷಾಧೀಶರು ಕೋಟ್ಯಾಧೀಶರು ಆಗುವುದು ಕೂಡ ಬರ್ತದೆ. ಆನಂದ ಮಿಸ್ರಿ ಅವರು ಕಳೆದ ಸುಮಾರು 15-20 ದಿನಗಳಿಂದ ಬರೀ ಇದನ್ನೇ ಹೇಳ್ತಾ ಇದಾರೆ. ಒಂದು 3-4 ವಿಡಿಯೋ ಮಾಡಿದ್ರು, ಅದ್ರಾಗೂ ಇದನ್ನೇ ಹೇಳ್ಯಾರ. ಈಗೂ ಇವತ್ತು ಅದನ್ನ ಹೇಳ್ತಾ ಇದ್ದಾರ. ಏನು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯದ? ನಾವು ನಮ್ಮ ಮುತ್ಯಾನೂ ಆಗಿಲ್ಲ, ನಮ್ಮ ಅಪ್ಪನೂ ಆಗಿಲ್ಲ, ನಾನು ಆಗಕ್ ಸಾಧ್ಯವಿಲ್ಲ ಅಂತ ನಾವು ನಮ್ಮ ಮೈಂಡು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ. ನಾವು ಈಗ ಎಷ್ಟು ಬರುತ್ತೆ ಅಷ್ಟ್ರಾಗ ಆರಾಮ್ ಎದ್ದುಕೊಂಡು ಹೋಗ್ಬಿಡುದು. ಹೆಚ್ಚಿನ ಸಾಹಸ ಮಾಡೋದು ಬೇಡ. ಆಮೇಲೆ ಏನಾರು ನುಕ್ಸಾನ ಆದ್ರ ಅನ್ನೋ ಭಾವನೆ ನಮಗ. ಹೀಗಾಗಿ ನಾವು ಹೆದರ್ಕೊಂಡು ಹೊಸದನ್ನ ನಾವು ಆಯ್ಕೆ ಮಾಡ್ಕೊಳ್ಳಲ್ಲ, ಬೇಗನೆ ಅದನ್ನು ಒಪ್ಕೊಳ್ಳಲ್ಲ. ಅದರ ತಂಟೆಗೆ ಹೋಗುದಿಲ್ಲ ಬಹಳ ಜನ. ಹೋಲ್ಬಿಡೋ ಮಾರೆ. ಆದ್ರೆ ಕೆಲವೊಂದದಾವು, ಅವುಗಳಂದ್ರೆ ಬಹಳ ಪ್ರೀತಿ, ಬೇಗನೆ ಅವುಗಳನ್ನು ಒಪ್ಕೊಂಡ್ಬಿಡ್ತಾರ. ಕೆಲವದಾವು
ಅದರಲ್ಲಿ ಮತ್ತೆ ಈ ಕೆಳವರ್ಗದವರು ಮಧ್ಯಮ ವರ್ಗದವ್ರಂತೂ ಬಲೆ ಬೇಗನೆ ಒಪ್ಕೊಂಡ್ಬಿಡ್ತಾರ ಅವನ್ನ. ಅಂಥದ್ರಲ್ಲಿ ಮುಖ್ಯವಾದಗಳು ಏನಪ್ಪಾ ಅಂತ ಕೇಳಿದ್ರ, ಹೊಸ ಬಟ್ಟೆ ಬಂದ್ರೆ ಹಳೆ ಬಟ್ಟೆ ಕಿತ್ತು ಒಗದದು ಖುಷಿಯಿಂದ ಹೊಸ ಬಟ್ಟೆ ಹಾಕೊಂಡ್ಬಿಡ್ತೀವಿ. ಆ ಹಳೆ ಬಟ್ಟೆ ಇಷ್ಟು ದಿವಸ ನಮ್ಮ ಮೈ ಮುಚ್ಚಿತ್ತು ಅನ್ನೋದನ್ನು ಕೂಡ ಮರ್ತು ಬಿಡ್ತೀವಿ ನಾವು. ಅದಕ್ಕೊಂದು ಕೃತಜ್ಞತೆಯನ್ನು ಕೂಡ ಹೇಳಲ್ಲ ನಾವು. ಆಮೇಲೆ ಹೊಸ ಮನೆ, ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಬರೋದಿತ್ತಂದ್ರೆ ನೋಡ್ಬೇಕದ ಅಬ್ಬರ ಬಲೆ ಖುಷಿ. ಆ ಹಳೆ ಮನೆಗೆ ಒಂದು ಥ್ಯಾಂಕ್ಸ್ ಹೇಳಲ್ಲ ನಾವು, ಇಷ್ಟು ದಿವಸ ನಮಗ್ ನೆರಳು ಕೊಡಿತಂತ ಹೇಳಿ. ಆಮೇಲೆ ಮೊಬೈಲು, ನಾನಂತೂ ಒಂದು ಮೊಬೈಲ್ ನಮ್ಮ ಹಳೆಯ ಕೊಟ್ಟಿದ್ದ, ಅದಕ್ಕ ಕೊಂಬು, ಅದು ಬರೇ ಒಂದ್ ಅರ್ಧ ಇಂಚ್ ಅಷ್ಟ, ಹಿಂಗೊಂದ್ 1.5 ಇಂಚ್ ಅಷ್ಟೇ. ಅದು ಕರಿ ಕಲರ್ದು, ಕಪ್ಪು ಕಲರ್ದು ಅಕ್ಷರ ಬರ್ತಿದ್ವು ಅದ್ರಾಗ. ಅದನ್ನು ಕಿವಿಯಾಗಿ ಇಟ್ಕೊಂಡು ಕೇಳೋದೇನು, ಮಾತಾಡೋದೇನು, ಅದು ಫೋನ್ ಬಂತಂದ್ರ ನಂಬರ್ ಬರ್ತಿತ್ತು ಅದ್ರಾಗ, ಯಾರು ಫೋನ್ ಮಾಡಕತ್ಯಾರಂತ ಅದು ಬರ್ತಿತ್ತು, ನಂಬರ್ ಬರ್ತೈತಿ ಅದ್ರಾಗ. ಲ್ಯಾಂಡ್ಲೈನ್ ಬರ್ತಿರ್ಲಿಲ್ಲ ಅವಾಗ. ಬಲೆ ಖುಷಿ. ಎಷ್ಟೋ ಸಲ ರಾತ್ರಿ 1-2 ತಾಸು ಎದ್ದು ಅದನ್ನು ನೋಡ್ಕೊತ ಕೂಡ್ತಿದ್ದೆ ನಾನು. ಮುಂದ ಅಂಥದ ಒಂದು ಕೊಂಬಿದ್ದದ್ದು ಟಾಟಾ ಇಂಡಿಕಾಮ್ ಮೊಬೈಲ್ ಬಂತು ನಮ್ಮ ಮನೆಗೆ. ಅದು ಸ್ವಲ್ಪ ಕಲರ್ಫುಲ್ ಇತ್ತು, ಬಟ್ ಅದು ಅಷ್ಟೇ, ಇಷ್ಟೇ ಜಾಗ ಬಾಳ ಇಲ್ಲ. ಸಣ್ಣ ಅಕ್ಷರಗಳು, ಕಲರ್ನಾಗಿತ್ತು ಒಂಚೂರು. ಇದಕ್ಕಿಂತಲೂ ಸೌಂಡ್ ಹೆಚ್ಚು ಮಾಡ್ತಿತ್ತು, ಇದಕ್ಕಿಂತ ಚಂದ ಇತ್ತು. ಅದನ್ನ ನೋಡ್ಬೇಕು. ಎಷ್ಟಂದ್ರ ಅಷ್ಟು ಹುಚ್ಚು ಅದ್ರ ಬಗ್ಗೆ ಅಷ್ಟು ಹುಚ್ಚು ನಮಗ ಆ ಮೊಬೈಲ್ ಬಗ್ಗೆ. ಹಿಂಗೆ ಮನುಷ್ಯನಿಗೆ ಹೊಸಾದ್ ಬಂದಂಗ ಸ್ವೀಕಾರ ಮಾಡ್ತಾ ಹೋಗ್ತಾನ. ಬಟ್ ಈ ಏನ್ ಶ್ರೀಮಂತರಾಗುವುದು ಐತ್ ನೋಡ್ರಿ, ಇದು ಯಾರಿಗೂ ಇದನ್ನ ಯಾರು ಸ್ವೀಕಾರ ಮಾಡಕ್ ತಯಾರನೇ ಇಲ್ಲ. ಬಹಳ ಮಂದಿ ತಯಾರಿಲ್ಲ. ಭಯ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಇಂದಿನಿಂದ 7 ದಿನಗಳಲ್ಲಿ ತಾವು ಹೇಗೆ ನ್ಯಾಯದಿಂದ, ಧರ್ಮದಿಂದ ಧನ ಸಂಪಾದನೆ ಮಾಡಬಹುದು ಎಂದು ಹೇಳಿಕೊಡುತ್ತೇನೆ. ನಾನು ಇವತ್ತಿನಿಂದ ಹಿಡ್ಕೊಂಡು 7 ದಿವಸ, ಅದರಲ್ಲಿ 6 ದಿವಸ ನಾನು, 1 ದಿವಸ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಕೂಡ ತುಂಬಾ ಒಳ್ಳೆಯ ವಾಕ್ಚಾತುರ್ಯವನ್ನ ಹೊಂದಿದವರು ಮತ್ತು ಅನುಭವವನ್ನು ಹೊಂದಿದವರು. ಅವರ ಅನುಭವವನ್ನು ಕೂಡ ತಾವು ತಗೋಬಹುದು. ದಯವಿಟ್ಟು ಇದೊಂದು ವಾರ, ಇದೊಂದು ಸಪ್ತಾಹ ನಮ್ ಸಲುವಾಗಿ 8ರಿಂದ 9 ತೆಗೆದಿಡ್ರಿ. ಕೆಲವರು ಏನಾಗ್ತದೆ, ಇದು ಹೊಸದಾಗೆಲ್ಲ ಮರ್ತು ಬಿಡ್ತಾರ ಟೈಮ್ ಅಂತೇಳಿ ಅವಸರ ಮಾಡಿ ಜಾಯಿನ್ ಆಗ್ತಾರ. ದಯವಿಟ್ಟು ಹಾಗೆ ಮಾಡ್ಬೇಡ್ರಿ. ಅಲಾರಾಮ್ ಇಟ್ಕೊಳ್ರಿ. ನಾನು ಕೂಡ ಬಹಳ ಮರಿತೀನಿ, ಬಟ್ 2 ಸಲ ಅಲಾರಾಮ್ ಇಟ್ಟಿರ್ತೀನಿ ನಾನು. ದೇವರು ನಮಗೆ ಅಪಾರವಾದ ಸಂಪತ್ತನ್ನು ಏಕೆ ಕೊಟ್ಟಿಲ್ಲ ಗೊತ್ತುಂಟಾ? ಆಕ್ಚುಯಲ್ ಮೊನ್ನೆ 18 ಜನ ಜಾಯಿನ್ ಆಗಿದ್ರು. ಇವತ್ತಿನ್ನೂ ಜಾಸ್ತಿ ಆಗಬಹುದು ಅಂದ್ಕೊಂಡಿದ್ದೆ, ಆಗಿಲ್ಲ. ಬಟ್ ನಾವು ಬೇಜಾರ್ ಮಾಡ್ಕೊಳ್ಳಲ್ಲ. ಒಬ್ರೇ ನಮ್ಮ ಎದುರಿಗೆ ಕೂತ್ರು ನಾವು ಮಾತಾಡ್ತೀವಿ, ನಮಗೆ ಬೇಜಾರಾಗಲ್ಲ. ಯಾಕಂದ್ರೆ ಇದರಲ್ಲಿ ನನಗೇನು ಲುಕ್ಸಾನ ಇಲ್ಲ. ಅದು ಅರ್ಥ ಆಗೋವರೆಗೂ ಒಂದಷ್ಟು ಇದೇ ಸಮಸ್ಯೆ ಇರುತ್ತೆ. ಅದ್ರ ಬಗ್ಗೆ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ದೇವರು ನಮಗೆ ಅಪಾರವಾದ ಸಂಪತ್ತನ್ನು ಏಕೆ ಕೊಟ್ಟಿಲ್ಲ ಗೊತ್ತುಂಟಾ? ಬಹಳ ಮಂದಿಗೆ ಗೊತ್ತೈತಂದ್ರ ಐತಿ, ಇಲ್ಲಂದ್ರ ಇಲ್ಲ. ಏನ್ರಿ, ನನಗಿಂತಲ ತಿಳುವಳಿಕೆ ಇದ್ದವ್ರು, ನನಗಿಂತಲ ನಾಲೆಜ್ ಇದ್ದವ್ರು, ನನಗಿಂತಲ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿದವರು ಇಲ್ಲಿ ಸಾಕಷ್ಟು ಜನ ಅದಾರ. ಏನ್ರಿ, ನಮಗೆ ಯಾಕೆ ಈ ಶ್ರೀಮಂತಿಕೆ ಕೊಡ್ಲಿಲ್ಲ ದೇವ್ರು? ಅಂಥದ್ದೇನ್ ತಪ್ಪು ಮಾಡಿವ್ ನಾವು? ಮಧ್ಯದಲ್ಲಿ ಒಂದ್ ಚೂರ ಜಾಯಿನ್ ಆದ್ರಪ್ಪ ಅಂದ್ರ ನಾವು ಅವ್ರನ್ನ ಅಡ್ಮಿಟ್ ಮಾಡ್ಕೋಬೇಕಾಗ್ತದ. ದವಾಖಾನೆಗೆ ಅಡ್ಮಿಟ್ ಮಾಡ್ಕೋತಾರಲ್ಲ ಹಾಗ. ಇಲ್ಲಾಂದ್ರೆ ಅವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಆಗಲ್ಲ. 16 ಜನ ಆದ್ರಿ ಇವಾಗ. ಯಾಕ ನಾವು ಶ್ರೀಮಂತರಾಗಿಲ್ಲ ಅಂದ್ರ ಹೇಳ್ತೀನಿ ಕೇಳ್ರಿಲ್ಲೇ. ಏನಂದ್ರ ನಾವು ತುಂಬಾ ಒಳ್ಳೆಯವರಾಗಿದ್ದೇವೆ. ನಾವೇನೀಗೆಲ್ಲ ಅದೀವಲ್ಲ, ನಾನು ಹಿಡ್ಕೊಂಡು 16 ಜನ ನಾವು ಬಹಳ ಒಳ್ಳೆಯವರು.
ಅದಕ್ಕಾಗಿ ನಮ್ಮ ಮೇಲೆ ದೇವರಿಗೆ ಅಪಾರವಾದ ಪ್ರೀತಿ. ಹೀಗಾಗಿ ನಮಗೆ ಅಪಾರ ಧನವನ್ನು ನೀಡುತ್ತಲಿಲ್ಲ. ದೇವರಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಐತೆ ಅಂತೀವಿ, ಆದ್ರೆ ನಮಗ ಧನವನ್ನ ಕೊಡ್ತಾ ಇಲ್ಲ. ಯಾಕ ಅಂತಂದ್ರ ಅದನ್ನ ಮುಂದೆ ಹೇಳ್ತೀನಿ ಕೇಳ್ರಿ. ಏಕೆಂದರೆ ಎಲ್ಲಿಯವರೆಗೆ ನಮಗೆ ಹಣದ ಮಹತ್ವ ಅರಿವಿಗೆ ಬರುವುದಿಲ್ಲವೋ, ಹಣದ ಬಗೆಗೆ ನಮಗೆ ಎಲ್ಲಿಯವರೆಗೂ ಲವ್ ಆಗುವುದಿಲ್ಲವೋ, ಹಣದ ಬಗೆಗೆ ನಮಗೆ ಎಲ್ಲಿವರೆಗೂ ಪ್ರೀತಿ ಮೂಡುವುದಿಲ್ಲವೋ, ಮತ್ತು ಬಂದ ಸಂಪತ್ತನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ತಿಳುವಳಿಕೆ ಬರುವುದಿಲ್ಲವೋ, ಅಲ್ಲಿಯವರೆಗೆ ನಮಗೆಲ್ಲ ಅಪಾರ ಸಂಪತ್ತು ಕೊಡಬಾರದೆಂದು ದೇವರು ನಿರ್ಧರಿಸಿದ್ದಾನೆ. ನಾವೆಲ್ಲ ಯಾಕ ಅಪಾರ ಶ್ರೀಮಂತರಾಗಿಲ್ಲ ಅನ್ನೋದಕ್ಕೆ ನಾನಿಲ್ಲಿ ಕಾರಣವನ್ನು ಕೊಡ್ತಾ ಇದ್ದೇನೆ. ಇದು ಸಮರ್ಪಕವಾದಂತಹ ಕಾರಣ ಆಗಿದ್ರೆ ತಾವು ಹೌದು ಅಂದ್ಕೋಬಹುದು ಮನಸ್ಸಿನಾಗ, ಇಲ್ಲ ಅಂದ್ರೆ ಏನೋ ಒಂದು ಹೇಳ್ತಾ ಇದ್ದಾನಪ್ಪ ಇವ ಅಂತ ಅಂದ್ಕೋಬಹುದು. ನೋಡ್ರಿ, ಯಾರ ಮೇಲೆ ಅವನಿಗೆ ಪ್ರೀತಿ ಇಲ್ಲವೋ, ಅವನಿಗೆ ಅಂದ್ರೆ ದೇವರಿಗೆ, ಅಂಥವರಿಗೆ ಕೂಡಲೇ ಅಪಾರವಾದ ಸಂಪತ್ತು ನೀಡಿ ಹಾಳು ಮಾಡುವ ಪ್ಲಾನ್ ಮಾಡಿರುತ್ತಾನೆ. ನೀವು ನಿಮ್ಮ ಅಕ್ಕಪಕ್ಕದಾಗ ನೋಡಿರ್ತೀರಿ ಕೆಲವ್ರನ್ನ, ಒಂದಷ್ಟು ಅಡ್ಡ ಮಾರ್ಗದೊಳಗ ಏನೇನೋ ಮಾಡಿ ಅವ್ರಿಗೆ ಅಷ್ಟ ಇರ್ತದ ತಿಳುವಳಿಕೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲಾರ್ದಂಗ ಕೆಟ್ಟ ಕೆಲಸ ಮಾಡಿದ್ರು ಇಡೀ ಜಗತ್ತಿಗೆ ಒಂದು ದಿವಸ ಗೊತ್ತಾಗ್ತದ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ದೇವ್ರವ್ರಿಗೆ ಏನ್ ಮಾಡ್ತಾನ, ದಡ 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 ಕೊಟ್ಬಿಡ್ತಾನ. ಹಿಡಿವತ್ ಹಿಡಿ ಚಕ್ಡಿ ಅಂತಾನ. ದರ 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 ಕೈ ಹಿಡಿದ್ ಮ್ಯಾಲ ಕರ್ಕೊಂಡ್ ಬಿಡ್ತಾನ. ಮ್ಯಾಲ ಯಾಕೆ ಕರ್ಕೊಂಡು ಹೋಗ್ತಾನ ಅಂದ್ರೆ ಅಲ್ಲಿಂದ ಕೈ ಬಿಡು ಪ್ರೋಗ್ರಾಮ್ ಐತ ಒಂದು. ಆದ್ರ ನಾವು ನೀವು ಅವನಿಗೆ ಬಹಳ ಪ್ರಿಯರಾಗಿದ್ದೀವಲ್ವಾ, ಅದಕ್ಕೆ ನಾವು ಹಾಳಾಗಬಾರ್ದು ಅನ್ನೋ ಕಾಳಜಿ ಇರುವುದ್ರಿಂದ ನಮಗ ಶೀಘ್ರದಲ್ಲಿಯೇ ಅಪಾರವಾದ ಸಂಪತ್ತನ್ನು ಕೊಡ್ಲಿಕ್ಕೆ ದೇವರು ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಅಂದ್ರೆ ಏನು ಮಾಡ್ಬೇಕಾತ ಹಂಗಾರ ನಾವೀಗ ಅಂದರೆ, ಈಗ ನಾವು ದೇವರು ಸಂಪತ್ತು ನೀಡುವುದಕ್ಕಿಂತ ಪೂರ್ವದಲ್ಲಿ, ಅವ ನಮಗ ಸಂಪತ್ತನ್ನ ಕೊಡುವುದಕ್ಕಿಂತ ಮುಂಚಿತವಾಗಿಯೇ ಅದನ್ನು ಪ್ರೀತಿಸುವ ಹಾಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಅರ್ಥ ಆಗ್ಯದಂತ ನಾ ತಿಳ್ಕೊತೀನಿ. ಅಂದ್ರೆ ನಾವು ತುರ್ತಾಗಿ ಮಾಡಬೇಕಾಗಿರೋ ಕೆಲಸ ಏನಂದ್ರ, ಆ ಹಣವನ್ನ ನಾವು ಪ್ರೀತಿಸ್ಬೇಕು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಟು. ಆ ಧನವನ್ನ ಪ್ರೀತಿ ಮಾಡುವುದನ್ನು ಕಲಿಬೇಕು ನಾವು, ಅದನ್ನ ಇಷ್ಟಪಡುವುದನ್ನು ಕಲಿಬೇಕು ನಾವು, ಅದರ ಬಗ್ಗೆ ಸದಾ ಚಿಂತನೆ ಆಲೋಚನೆ ಮಾಡ್ಬೇಕು ನಾವು. ಹೊಸದಾಗಿ ಕನ್ಯಾ ನೋಡಿ ಬಂದವರಿಗೆ ರಾತ್ರಿ ಎಲ್ಲ ಬರೇ ಅದೇ ಹುಡುಗಿದ ಕನಸು ಬೀಳುತ್ತಲ್ಲ, ಆ ತರ ಈ ದುಡ್ಡಿನ ಕನಸು ಬೀಳ್ಬೇಕು ನಮಗ. ಈ ಹಣದ ಕನಸು ಬೀಳ್ಬೇಕು. ಕನಸಿನೊಳಗ ಸಿಕ್ಕಾಪಟ್ಟಿ ದುಡ್ಡು ನಮ್ಮ ಮೈ ಮೇಲೆ ಶೆಲ್ಲಿದಂಗ ಆಗ್ಬೇಕು, ಎದ್ದು ಕುಂದಿರ್ಬೇಕು ಅರೆ ಅಂತ ಹೇಳಿ. ಆಮೇಲೆ ಅಕಸ್ಮಾತ್ ಭಗವಂತ ನಮಗ ಆ ಧನವನ್ನ ಕೊಟ್ಟ ಅಂದ್ರೆ ಅದನ್ನ ಹೇಗ ಉಳಿಸ್ಕೋಬೇಕು ಮತ್ತು ಅದನ್ನ ಹೇಗ ಬೆಳೆಸ್ಕೋಬೇಕು ಅನ್ನೋದು ಕೂಡ ನಮಗ ಗೊತ್ತಾಗಬೇಕು. ಇಷ್ಟ ಯಾವಾಗ ಗೊತ್ತಾಗತ್ ನೋಡು, ಅವಾಗ ಖಂಡಿತವಾಗಲು ಅಪಾರ ಧನ ನಮಗ ನಿಮಗ ಬಂದೇ ಬರ್ತದ, ಬಂದೇ ಬರ್ತದ. ಏನ್ರಿ? ಈಗ ನಾನು ಮುಖ್ಯ ಪಾಯಿಂಟಿಗೆ ಬರ್ತೀನಿ. ಈಗ ಧನವನ್ನ ಭಗವಂತ ನಮಗೆ ಯಾಕೆ ಕೊಟ್ಟಿಲ್ಲ ಅಪಾರವಾಗಿ ಅನ್ನೋದು ತಮಗೆ ಹೆಚ್ಚು ಕಮ್ಮಿ ಗೊತ್ತಾಗ್ಯದ ಅಂತ ತಿಳ್ಕೊತೀನಿ. ನಮಗ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಅಂದ್ರೆ ಆರೋಗ್ಯ, ಸಂಪತ್ತು, ಆನಂದ. ನೋಡ್ರಿ, ಆರೋಗ್ಯ ಬೇಕು ಮೊಟ್ಟ ಮೊದಲಿಗೆ. ಸಂಪತ್ತಿಗೆ ನಾವು 2ನೇ ಸ್ಥಾನ ಕೊಟ್ಟಿವಿ, ಯಾಕಂದ್ರೆ ಸಂಪತ್ತಿಲ್ದ ಬದುಕಬಹುದು,
ಆರೋಗ್ಯನೇ ಇಲ್ಲಂದ್ರೆ ಏನು ಬದುಕ್ತೀವಿ ನಾವು? ಅದಕ್ಕೆ ಆರೋಗ್ಯ, ಸಂಪತ್ತು, ಆನಂದ. ಆರೋಗ್ಯ ಸಂಪತ್ತು ಎರಡು ಬಂದು ಅಂದ್ರೆ ಆನಂದ ಇದ್ದೇ ಇರ್ತದ್ರಿ. ಆನಂದ ಅದರಿಂದ ಬಂದೇ ಬರ್ತದ. ನನ್ನ ಹೆಸರ ಆನಂದ, ಆದ್ರ ಅದು ಆನಂದ ನಂದಲ್ಲದು, ನಮ್ಮ ಅಪ್ಪಂದು. ನಮ್ಮ ಅಪ್ಪಗ ಮೊಟ್ಟ ಮೊದಲಿಗೆ ನಮ್ಮ ಅಕ್ಕ ಹುಟ್ಟಿದ್ರು, ಗೀತಾ ಅಂತ ಅವ್ರ ಹೆಸರು. ಅವರು ಹುಟ್ಟಿ 5-5.5 ವರ್ಷ ಆದ್ರೂ ಅವ್ರಿಗೆ ಮಕ್ಕಳಾಗ್ಲಿಲ್ಲ. ನಮ್ಮ ಅವ್ವಗ ಅಪ್ಪಗ ಅವ್ರ ಜೋಡಿ ಇದ್ದವರೆಲ್ಲ ಅಂತಿದ್ರಂತೆ, ಇನ್ನೇನು ನಿಮಗ ಮಕ್ಕಳಾಗುದಿಲ್ಲ ಅಂತ. ಆ ಸಂದರ್ಭದಲ್ಲಿ ನಾನು ಸುರಸುಂದರಾಂಗ ಹುಟ್ಟಿಬಿಟ್ಟೆ. ನಮ್ಮ ಅಪ್ಪಗ ಬಹಳ ಖುಷಿ ಆಯ್ತಂತ, ಬಹಳ ಆನಂದ ಆಯ್ತಂತ. ಅದಕ್ಕೆ ಆನಂದ ಅಂತ ನನಗೆ ಹೆಸರಿಟ್ಟ. ಆದ್ರ ಆನಂದ ಅಂದ್ರೆ ಏನು ಅನ್ನೋದು ನನ್ನ ಜೀವನದೊಳಗ ಮೊನ್ನೆ ಇತ್ತಿತ್ಲಾಗಿ ಗುರುತಾಗ್ಲಕತ್ತದ. ಆನಂದ ಅನ್ನೋ ಪದ ನನಗೆ ತದ್ವಿರುದ್ಧವಾದದ್ದು. ಯಾಕಂದ್ರೆ ನನ್ನ ಮನೆಯೊಳಗೆ ನಾನು ಹಿರೇ ಮಗ ಆಗಿ ಹುಟ್ಟಿದ್ದಕ್ಕ ಬಹಳ ಕಷ್ಟಗಳನ್ನ ಅನುಭವಿಸಿ ಬರಬೇಕಾಯ್ತು. ಆದ್ರೂ ಕೂಡ ಕೊನೆಗೆ ನನಗೆ ಆನಂದ ಅನ್ನುವಂತಹದ್ದು ಸಿಗ್ತಾ ಇದೆ. ಅದು ನಮ್ಮ ತಂದೆ ನನಗಿಟ್ಟ ಹೆಸರು. ಆದರೆ ಈ ಆನಂದ ನಿಜವಾಗ್ಲೂ ಆನಂದ ಆಗಬೇಕಾದ್ರೆ ನನ್ನ ಆರೋಗ್ಯ, ಸಂಪತ್ತು ಎರಡು ಹೆಚ್ಚಾಗಬೇಕು, ವೃದ್ಧಿ ಆಗಬೇಕು. ನಾನು ಇನ್ನ ಬಹಳ ಸಂಪತ್ತನ್ನು ಗಳಿಸಿಲ್ಲ. ಬಹಳ ಮಂದಿಗೆ ಗೊತ್ತದ ಇಲ್ಲಿ ಇದ್ದವ್ರಿಗೆ, ನಾನೇನ್ ದೊಡ್ಡ ಶ್ರೀಮಂತ ಅಲ್ಲ. ಬಟ್ ಶ್ರೀಮಂತ ಆಗ್ಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಆಗ್ಯದ ಈಗ. ಮೊನ್ನೆ ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಬಂಬು ಮರ ಆರಂಭದೊಳಗೆ 1-2 ವರ್ಷ ಮ್ಯಾಲೆ ಬೆಳೆಯಂಗಿಲ್ಲ. ಅದು ಏನು ಬೆಳೆವಲ್ದಲ್ಲಿ ಇದೆ ಗಿಡ, ಏನ್ ವಿಚಿತ್ರ ಅಂತ ಅನಿಸ್ಬೋದು ಹೊಸಬರಿಗೆ. ಅದೇನ್ ಮಾಡ್ತದ, 1-2 ವರ್ಷ ಬರೀ ಕೆಳಗೆಲ್ಲ ಬೇರ್ ಬಿಟ್ಕೊಂಡ್ಬಿಡ್ತದಂತ. ಸಿಕ್ಕಾಪಟ್ಟಿ ಬೇರ್ ಬಿಟ್ಕೊಂಡು ಆ ನಂತರ ದಿವ್ಸಕ್ಕೆ 2-3 ಫೂಟ್ ಬೆಳಿತೈತಂತ, ತಕ್ಷಣ ಬೆಳೆದ್ ಬಿಡ್ತದ. ಅದೇ ರೀತಿಯಾಗಿ ಬುರ್ಜ್ ಖಲೀಫಾದಂತ ಬಿಲ್ಡಿಂಗ್ಗಳು ಕೂಡ ಆರಂಭದಲ್ಲಿ 1-2 ವರ್ಷ ಬರೀ ನೆಲದಾಗನ ಹೋಗ್ಲಕ್ಕ ಅಲ್ಲೇ ಕೆಲಸ ಮಾಡ್ತಾರ ಅವ್ರು, 1.5-2 ವರ್ಷ. ಯಾಕಂದ್ರ ಆ ಮ್ಯಾಲೆ 200 ಫೂಟ್ ಅಥವಾ 500 ಫೂಟ್ ಹೋಗ್ಬೇಕಂದ್ರ ಇಲ್ಲಿ ಅದ್ರ 1.25 ಅಂದ್ರ 500 ಹಿಂಗ್ ಹೋದ್ರೆ 700 ಫೂಟ್ ಹಿಂಗ್ ಒಳಗ್ ಹೋಗ್ಬೇಕದು, ಬಂದೋಬಸ್ತ್ ಆಗ್ಬೇಕಲ್ಲ. ಅಂದ್ರ ನಮ್ದು ಏನಾಗಿದೆ ಅಂದ್ರೆ ಈಗ ಗ್ರೌಂಡ್ ಲೆವೆಲ್ಗೆ ಬಂದದ, ಒಳಗಿನ ಕೆಲಸ ಮುಗ್ದದ, ಇನ್ನು ಮ್ಯಾಲೆ ಬೆಳಿಬೇಕು. ಅದು ಬಹಳ ತಾಗುದಿಲ್ಲ. ಅಂದ್ರೆ ನಾವು ಆರಂಭದಲ್ಲಿ ಒಳಗಿನಿಂದ ಬೆಳಿತೀವಿ, ಆಮೇಲೆ ಮ್ಯಾಲೆ ಬೆಳಿತೀವಿ. ಅಂದ್ರ ಅವಾಗ ಏನಾಗ್ತದ, ನಾವು ಬೆಳೆದದ್ದಿನ್ನ ಕಂಡು ಬರುವುದಿಲ್ಲ. ನಾವು ಬೆಳೆದದ್ದು ಕಂಡು ಬರುವುದಿಲ್ಲ ಏನ್ರಿ? ಈಗ ಕಂಡು ಬರ್ಬೇಕಪ್ಪ ಅಂತಂದ್ರ, ಬೆಳೆದದ್ದು ಕಂಡು ಬರ್ಬೇಕಂದ್ರೆ ಮ್ಯಾಲ ಅಷ್ಟ ಕಾಣಿಸ್ಬೇಕು. ನಾವು ಮ್ಯಾಲ ಕಂಡದ್ದು ಅಷ್ಟಕ್ಕ ಹೊಗಳವ್ರು ನಾವು. ನೋಡ್ರಿ, ಗಿಡ ಹೊಗಳ್ತೀವಿ, ತಪ್ಪಲ ಹೊಗಳ್ತೀವಿ, ಎಲೆ ಹೊಗಳ್ತೀವಿ, ಎಷ್ಟು ಚಂದ ಎಷ್ಟು ಹಸುರದಾವ ಅಂತೀವಿ. ಹಣ್ಣಾದ್ರಂತೂ ಭಾರಿ ಖುಷಿ, ಹರ್ಕೊಂಡ್ ತಿಂತೀವಿ. ಆದ್ರೆ ಒಳಗಡೆ ಇರ್ತಕ್ಕಂತಹ ಬೇರು, ಈ ಎಲ್ಲಾ ಎಲೆ, ಹೂ, ಹಣ್ಣು, ಕಾಯಿಗಳಿಗೆ ಮುಖ್ಯ ಕಾರಣೀಭೂತವಾದಂತಹ ಬೇರೈತಲ್ಲ, ಯಾರು ನೆನೆಸಂಗಿಲ್ಲ ಅದನ್ನ. ಆ ಬೇರಿನಂತಹ ದುರ್ದೈವಿ ಯಾರು ಇಲ್ಲ. ಅಂಥವ್ರು ಬಹಳ ಜನ ಅದಾರ ಈ ಜಗತ್ನ್ಯಾಗ. ಅಕಸ್ಮಾತ್ ನಿಮ್ಮ ಮನೆಯೊಳಗ ನೀವು ಹಿರೇ ಮಗ ಆಗಿ ಹುಟ್ಟಿದ್ರಿ ಅಂದ್ರೆ ಅದ್ರ ಅರಿವು ಇರ್ತತೆ, ಒಂದಷ್ಟು ಅರಿವು ಇರ್ತದ ಬೇರಿನ ಪರಿಸ್ಥಿತಿ ಏನು ಅಂತ. ಅಂದ್ರ ಇವು ಮೂರು ನಮಗ ಅವಶ್ಯವಾಗಿ ಬೇಕು. ಏನು? ಆರೋಗ್ಯ, ಸಂಪತ್ತು, ಆನಂದ. ಆದ್ರ ಈ ಮೂರು ನಮಗ ಬೇಕಂದ್ರ ನಾವು ಮೊದಲು ಮಾನವರಾಗಬೇಕು. ಒಂದಷ್ಟು ಸಣ್ಣ ಪುಟ್ಟ ಪಾಯಿಂಟ್ ಹೇಳ್ತೀನಿ ನಾನು. ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿ, ಮಧ್ಯದಲ್ಲಿ ಮಾತಾಡಬೇಡಿ. ಮೊದಲ ಮಾನವನಾಗಬೇಕು ನಾನು. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಆ ಕವಿ ಹೇಳ್ತಾನೆ. ಅದು ಬಹಳ ಸತ್ಯವಾದಂತಹ ಮಾತು. ಅಂದ್ರೆ ನಾವು ಜ್ಞಾನರಾಗುವುದು ಮುಖ್ಯ ಅಲ್ಲ, ನಾವು ಶಕ್ತಿಶಾಲಿಗಳಾಗುವುದು ಮುಖ್ಯ ಅಲ್ಲ. ಇದೆಲ್ಲದಕ್ಕಿಂತಲೂ ಮುಖ್ಯ ಯಾವುದು ಅಂದ್ರ ನಾವು ಮಾನವರಾಗಬೇಕು. ನಮ್ಮಲ್ಲಿ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಹಾಗೂ ಅಹಿಂಸೆಗಳು ಕಾಯ, ವಾಚ, ಮನಸ ಇರಲೇಬೇಕು. ಇವೇನಪ್ಪ ಒಂದೊಂದ ಕಂಡೀಷನ್ ಹಾಕಕತ್ತಿನಲ್ಲ ಅನ್ಬೇಡ್ರಿ.
ನಿಮ್ಮ ಒಳ್ಳೇದಕ್ಕ ಹೇಳಕತ್ತೀನಿ ನಾನು. ನಿಮಗ ಸಂಪತ್ತು ಬರ್ತದ, ಅಪಾರವಾದ ಸಂಪತ್ತು ಬರ್ತದ, ಹುಡುಕ್ಯಾಡ್ಕೊಂಡು ಬರ್ತದ. ಅದಕ್ಕೊಂದು ಕಥೆನೂ ಹೇಳ್ಬೋದು ನಾನು, ಬಟ್ ಟೈಮ್ ಬಾಳ ಆಗ್ತದ. ಐ ಆಮ್ ನಾಟ್ ರೆಡಿ ಟು ವೇಸ್ಟ್ ಮೈ ಟೈಮ್. ನಾವು ಸಣ್ಣ ಪುಟ್ಟ ಕೆಲವು ನಮ್ಮಲ್ಲಿ ಸುಧಾರಣೆಗಳನ್ನ ಮಾಡ್ಕೋಬೇಕು. ಈಗ ನೋಡ್ರಿ, ಯಾವ್ದಾರ ಒಂದು ಮ್ಯೂಸಿಕಲ್ ಸಂಗೀತದ ಒಂದು ಕ್ಲಾಸು ಅಥವಾ ಒಂದು ಸಮಾರಂಭವು ಆರಂಭ ಆಗೋದಿತ್ತಂದ್ರ ಆ ತಬಲಾದವ್ರು ನೋಡ್ರಿ ಹಿಂಗೆ ಟಂಗ್ 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 ಅಂತೇಳಿ ಸುತ್ತಿಗೆ ಬಡಿಯುವುದು, ಅದನ್ನ ಹಿಂಗ್ ಬಾರಿಸಿ ನೋಡ್ತಿರ್ತಾರ. ಅಂದ್ರ ಅದನ್ನ ಟ್ಯೂನಿಂಗ್ ಮಾಡ್ಕೊಂತಾರ. ಹಂಗ ನಾವು ಕೂಡ ನಮ್ಮನ್ನ ಒಂಚೂರ ಸರಿ ಮಾಡ್ಕೋಬೇಕು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನಮ್ಮಲ್ಲಿ ಒಂಚೂರ ಮಿಸ್ಟೇಕ್ಸ್ ಇರ್ತಾವು, ಅವನೊಂಚೂರು ಸರಿ ಮಾಡ್ಕೊಂಡ್ಬಿಟ್ವಿ ಅಂದ್ರ ಆಗರ್ಭ ಶ್ರೀಮಂತರಾಗ್ತೀವಿ ನಾವು. ಅದನ್ನ ನಾ ಹೇಳ್ತಾ ಇರೋದು ಇವಾಗ. ಮತ್ತ ನೀವು ಈ ಕೆಲವೊಂದು ಸಣ್ಣ ಪಟ್ಟ ಟ್ಯೂನಿಂಗ್ ನನಗ್ ಮಾಡ್ಕೊಳಕ್ ಆಗೋದಿಲ್ರಿ ಅಂದ್ರ ಸಾಧನೆ ಶೂನ್ಯ. ಮತ್ ನಾವು ಎಲ್ಲಿದ್ದು ಸಿದ್ದೇಶ ಅಂದ್ರ ನಾವು ಅಲ್ಲೇ ಇರ್ಬೇಕಾಗ್ತದ. ಅದಕ್ಕಾಗಿ ನೀವು ನ್ಯಾಯದಿಂದ ಧರ್ಮದಿಂದ ಧನ ಸಂಪಾದನೆಯನ್ನು ಮಾಡಲೇಬೇಕೆಂದರೆ ಒಳ್ಳೆಯತನವನ್ನು ಅತ್ಯಂತ ಅನಿವಾರ್ಯವಾಗಿ ರೂಢಿಸಿಕೊಳ್ಳಲೇಬೇಕು. ಅಂದ್ರ ನೀವು ಅಪಾರ ಧನ ಸಂಪಾದನೆಯನ್ನ ಮಾಡ್ಬೇಕಂದ್ರ ಇವತ್ಲಿಂದ ಅಲ್ಲ, ಈ ಮೊದಲು ನೀವು ಒಳ್ಳೆಯವರೇ ಅದಿರಿ, ಬಟ್ ಎಷ್ಟೇ ಒಳ್ಳೆಯವರಿರ್ಲಿ ಹೆಂಗೆ ಇರ್ಲಿ ಅದನ್ನ ಏನಾದ್ರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಸರಿ ಮಾಡ್ಕೊಂಡು ಇವತ್ತಿನಿಂದ ಅತ್ಯಂತ ಅನಿವಾರ್ಯವಾಗಿ ನಾವು ಒಳ್ಳೆಯವರಾಗ್ಬೇಕು. ನಿಮ್ಮನ್ನು ಧನವಂತರನ್ನಾಗಿ ಮಾಡಬೇಕೆಂಬುದು ನನ್ನ ಪರಮ ಗುರಿಯಾಗಿದೆ. ನೋಡ್ರಿ, ನಾನು ಸೇರ್ಕೊಂಡು ನಿಮ್ಮನ್ನೆಲ್ಲ ಅಪಾರ ಧನವಂತರನ್ನಾಗಿ ಮಾಡ್ಬೇಕನ್ನೋದು ನನ್ನ ಸಂಕಲ್ಪ. ಅದನ್ನ ಈಡೇರಿಸಲಾರ್ದೆ ಬಿಡಂಗಿಲ್ಲ ನಾನು. ನೀವು ಧನವಂತರಾಗಬೇಕು ಅಂದರೆ ನಾನು ಹೇಳುವ ಕೆಲವು ಮಾತುಗಳನ್ನು ಕಾಯ ವಾಚ ಮನಸಾರೆ ಪಾಲಿಸಬೇಕು. ಆಗ ಹೇಳಿದ್ನಲ್ಲ, ಅದೇ ಕಂಡೀಷನ್. ಪಾಲಿಸುವ ಸಂಕಲ್ಪ ಮಾಡ್ಬೇಕು. ನಾ ಬರೀ ಪಾಲಿಸ್ತೇನ್ರಿ ಅಂತ ಅನ್ನಂಗಿಲ್ಲ. ಅಗ್ದಿ ಹಿಂಗೆಲ್ಲಾರು ಸೇರಿ ಪ್ರಮಾಣ ಮಾಡ್ಬೇಕು. ನಾವು ಏನು ಕಾಯ ವಾಚ ಮನಸ ನಾವು ಸತ್ಯದಿಂದ ಧರ್ಮದಿಂದ ನ್ಯಾಯದಿಂದ ಅಹಿಂಸೆಯಿಂದ ಬದುಕು ಮಾಡ್ತೀವಿ ಅಂತ ಪ್ರಮಾಣ ಮಾಡ್ಬೇಕು. ಮತ್ತು ಒಂದು ನೆನಪಿಟ್ಟುಕೊಳ್ರಿ, ನೀವು ಏನನ್ನು ಬಯಸುತ್ತೀರೋ ಅದೇ ದೊರೆಯುತ್ತದೆ. ಈ ಮಾತು ಬಹಳ ಮೈಂಡ್ ಓಪನ್ ಮಾಡಿ ಕೇಳ್ಬೇಕು ನೀವು. ಕೆಲವು ಮಂದಿಗೆ ಬಹಳ ಆ ಕಡೆ ವಿಚಾರ ಇರ್ತಾವ, ಏನಾರ ತಲೆ ಬರ್ತಿರ್ತಾವ. ಯಾಕಂದ್ರ ಹಂಗ ತಲೆ ಅಂದ್ರ ಹಂಗದು. ಅದು ತಲೆ ಹೆಂಗಂದ್ರ, ಅಯ್ಯೋ ಒಬ್ಬೊಬ್ರು ಹೆಣ್ಮಕ್ಳಿಗೆ ಮನ್ಯಾಗ ಏನಾರ ಒಂದು ಕಾಯ್ಸಾಕಿಟ್ಟಿರ್ತಾರ, ಅದು ನೆನಪಾಗತ್ತ. ಇಲ್ಲ ಇನ್ನೊಂದ್ ನೆನಪಾಗತ್ತ, ಮತ್ತೊಂದ್ ನೆನಪಾಗತ್ತ, ಪಟಕ್ಕನೆ ನೆನಪಾಗ್ಬಿಡ್ತಾವ. ಆ ಗದ್ದಲ್ದಾಗ ನಾವ್ ಏನಾಗ್ತದಂದ್ರ ಗಮನವನ್ನ ಸರಿಯಾಗಿ ಕೊಡುವುದಿಲ್ಲ. ಗಮನವಿಟ್ಟು ತಾವು ಆಲಿಸಬೇಕು. ತಮ್ಮ ಎಲ್ಲ ವಿದ್ಯೆ ಬುದ್ಧಿ ಸಕಲ ಸಾಮ್ರಾಜ್ಯಗಳನ್ನ, ಸಮಸ್ಯೆಗಳನ್ನ, ಸರಿಗಳನ್ನ, ತಪ್ಪುಗಳನ್ನ, ಅನುಭವಗಳನ್ನ ಎಲ್ಲ ಒಂಚೂರ ಸೈಡಿಗೆ ಸರಿಸಿ ಒಂಚೂರ ಮೆದುಳು ತಲೆ ಅದನ್ನೊಂಚೂರ ಖಾಲಿ ಮಾಡ್ಕೊಂಡು ಬಂದು ಮೀಟಿಂಗ್ಗೆ ಕೂತ್ರ ಬಹಳ ಬೇಗನೆ ಶ್ರೀಮಂತರಾಗ್ತಾರೆ ನೀವು. ಬಹುತೇಕರು ನಮ್ಮ ದೇಶದಲ್ಲಿ ಧನ ಅಥವಾ ಸಂಪತ್ತು ಬಯಸುವುದಿಲ್ಲ. ಇಲ್ಲಿ ಮೇನ್ ಪ್ರಾಬ್ಲಮ್ ಐತ್ ನೋಡ್ರಿ. ನಮ್ಮ ದೇಶದಾಗ ಬಹಳ ಜನ, ನಮ್ಮ ದೇಶದೊಳಗೆ ನೋಡ್ರಿ ಬಹಳ ಜನ ನಾವ್ ಹೆಂಗದೀವಿ ಅಂದ್ರ ಸಂಪತ್ತನ್ನ ಬಯಸಂಗಿಲ್ಲ. ಅಂದ್ರ ನಾನು ಶ್ರೀಮಂತ ಆಗಬೇಕು ಅನ್ನಂಗಿಲ್ಲ. ಅದರಲ್ಲೂ ಜಾಣರು, ಶಾಲೆಗಳಲ್ಲಿ ಹೆಚ್ಚಿನ ಮಾರ್ಕ್ಸ್ ಪಡೆದವರು, ಗ್ರಾಮೀಣ ಜನತೆ ಬಹುತೇಕ ಮಧ್ಯಮ ವರ್ಗದವರಾಗಿಯೇ ಬದುಕು ಸಾಗಿಸುತ್ತಾರೆ. ಏಕೆಂದರೆ ಅವರು ಯಾವತ್ತಿಗೂ ಧನವಂತರಾಗಬೇಕೆಂದು ಕೆಲಸ ಮಾಡುವುದಿಲ್ಲ.
ಇಲ್ಲೇ ಐತ್ ನೋಡ್ರಪ್ಪ ಮೇನ್ ಪ್ರಾಬ್ಲಮ್. ಅಂದ್ರ ನಮ್ ಮುತ್ಯಾನು ಶ್ರೀಮಂತ ಆಗ್ಬೇಕಂತ ಕಟಿಪಿಟಿ ಬಿಡ್ಲಿಲ್ಲ, ನಮ್ಮ ಅಪ್ಪನು ಶ್ರೀಮಂತ ಆಗ್ಬೇಕಂತ ಕಟಿಪಿಟಿ ಬಿಡ್ಲಿಲ್ಲ, ನಾನು ಬಿಡ್ಲಿಲ್ಲ. ನಾನು 38 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಹೆಚ್ಚಿನ ಏನ್ ಸಂಪಾದನೆ ಮಾಡ್ಲಿಲ್ಲ. ಸಂಪಾದನೆ ಮಾಡ್ಬೇಕು, ದುಡ್ಡು ಉಳಿಸ್ಬೇಕು, ಕುಳಿಸ್ಬೇಕು, ಗಳಿಸ್ಬೇಕು, ಬರ್ಲೇ ಇಲ್ಲ ತಲೆಯಾಗ. ಇದು ಒಂದು ಸಮಸ್ಯೆ ನಮಗ ಸಂಪತ್ತು ಬರದೇ ಇರುವುದಕ್ಕ. ಧನವಂತರಾಗುವುದು ಎಂದರೆ ಅದೊಂದು ಪಾಪಿಷ್ಟರು ಮಾಡುವ ಕೆಲಸವೆಂದೇ ಬಹುತೇಕರು ಭಾವಿಸಿದ್ದಾರೆ. ನಾವು ಮೊದಲು ಹಂಗ ತಿಳ್ಕೊಂಡಿದ್ವಿ. ಶ್ರೀಮಂತರಾಗುವುದು ಅಂದ್ರೆ ಮಹಾ ಪಾಪ ಅಂತ ತಿಳ್ಕೊಂಡಿದ್ವಿ ನಾವು. ಅದಕ್ಕೆ ಶ್ರೀಮಂತರಾಗಿಲ್ಲ. ಸತ್ಯದಿಂದ ನಡಿಬೇಕು, ನ್ಯಾಯದಿಂದ ನಡಿಬೇಕು, ಧರ್ಮದಿಂದ ನಡಿಬೇಕು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಹಿಂಗೆ ನಮ್ದು ಯಾವಾಗಲೂ ಹಿಂಗೆ. ಮತ್ತೆ ಎಲ್ಲಿ ಬರ್ತೈತ್ರಿ ಬಾ ಅಂದ್ರೆ? ಅದಕ್ಕೋಸ್ಕರ ಒಂದಷ್ಟು ತ್ಯಾಗಗಳದಾವು, ಅದಕ್ಕೋಸ್ಕರ ಒಂದಷ್ಟು ಜಾಣತನಗಳದಾವು, ಅದಕ್ಕೋಸ್ಕರ ಒಂದಷ್ಟು ನಿಯಮಗಳದಾವು. ಅದನ್ನ ಹೇಳ್ಕೊಡ್ತೀನಿ ನಿಮಗ, ಪಾಲ್ಸಕಂತ್ರಿ. ನಾನು ನೀವು ಸೇರೇ ಶ್ರೀಮಂತರಾಗೋಣ. ಯಾಕೆಂದರೆ ಅವರೆಲ್ಲ ಪಾಪದಿಂದ ಅನ್ಯಾಯದಿಂದ ಧನ ಸಂಪಾದಿಸಿದ್ದಾರೆಂದು ತಪ್ಪು ಗ್ರಹಿಸಿಕೊಂಡಿದ್ದೇವೆ. ನೆನಪಿಟ್ಟುಕೊಡ್ರಿ, ಇಲ್ಲಿ ಬಹಳ ಮಹತ್ವದ್ದೈತಿ ಇದು. ನಾವು ಆ ಶ್ರೀಮಂತರೆಲ್ಲ, ನಾವೆಂತ ಶ್ರೀಮಂತರು ನೋಡಿ ಗೊತ್ತನ್ರಿ? ಬರೇ ಅವ್ಯವಹಾರ ಮಾಡಿ, ಮೋಸ ಮಾಡಿ, ತಲಿ ಬೋಳ್ಸಿ, ಮಜಾ ಮಾಡ್ಕೊಂತ, ಮಂದಿಗೆ ಜೀವ ತಿನ್ಕೊಂತ, ಬಡವರಿಗೆ ಜೀವ ತಿನ್ಕೊಂತ ಏನ್ ಜೀವನ ಮಾಡ್ತಾರಲ್ಲ ಅಂತ ಶ್ರೀಮಂತರ ಅಷ್ಟ ನಮ್ ಕಣ್ಣಿಗೆ ಬಿದ್ದಾರ. ಹಿಂಗಾಗಿ ಶ್ರೀಮಂತರು ಅಂದ ಕೂಡ್ಲೆ ದುಷ್ಟ್ರು, ಕುಡಿತಾರ ಅಂದ ಕೂಡ್ಲೆ ಮಹಾ ದುಷ್ಟ್ರು, ಹಿಂಗ್ ತಿಳ್ಕೊಂಡ್ಬಿಟ್ಟಿವಿ ನಾವು. ಅದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ ಮೈಂಡ್ನಾಗ. ಮೈಂಡಿನೊಳಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ. ಜಗತ್ತಿನ ಎಲ್ಲಾ ಶ್ರೀಮಂತರು ಮೋಸದಿಂದಲೇ ಧನ ಸಂಪಾದನೆ ಮಾಡಿಲ್ಲ. ನೆನಪಿಟ್ಕೊಡ್ರಿ, ಮೋಸದಿಂದಲೇ ಬದುಕು ಮಾಡುತ್ತಲಿಲ್ಲ. ನೆನಪಿಟ್ಕೊಡ್ರಿ. ಕಾರಣ ಈಗ ನಾವು ಶ್ರೀಮಂತರ ಆಲೋಚನೆಗೂ ಬಡವರ ಆಲೋಚನೆಗೂ ವ್ಯತ್ಯಾಸಗಳು ಏನಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಡವರ ಆಲೋಚನೆ ಹೆಂಗಿರ್ತಾವು, ಶ್ರೀಮಂತರ ಆಲೋಚನೆ ಹೇಗಿರ್ತಾವು ಅನ್ನೋದನ್ನ ತಿಳ್ಕೊಳ್ಳೋಣ ನಾವೀಗ. ಸಂಕ್ಷಿಪ್ತವಾಗಿ ಕೆಲವು ಅವರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳದಾವು. ಅಂದಲ್ಲೇ ಅವ್ರು ಶ್ರೀಮಂತರಾದ್ರು, ಅಂದಲ್ಲೇ ನಾವು ಬಡವರಾಗಿವಿ. ಅಂದ್ರೆ ಬಡವರ ಆಲೋಚನೆಗಳು ಹೇಗಿರ್ತಾವು, ಶ್ರೀಮಂತರ ಆಲೋಚನೆಗಳು ಹೇಗಿರ್ತಾವು ಅನ್ನೋದನ್ನ ಹೇಳ್ತೀನಿ. ದಯವಿಟ್ಟು ಕೇಳ್ರಿ, ಮನಸ್ಸು ಕೊಟ್ಟು ಕೇಳ್ರಿ. ಬಡವರಿಗೆ ಯಶಸ್ಸು ಅನ್ನುವುದು ಮುಖ್ಯ ಅಲ್ಲ. ಬಡವರಿಗೆ ಯಶಸ್ಸು ಎಲ್ಲಿ ಯಶಸ್ಸು ರೀ? ಯಶಸ್ಸರಾಗ್ಲಿ ಸುಡಗರಾಗ್ಲಿ ಹೊಟ್ಟೆ ತುಂಬಿದ್ರೆ ಸಾಕು. ಇನ್ನ ಶ್ರೀಮಂತರಿಗೆ ಯಶಸ್ಸು ಅನ್ನುವುದು ಬಹಳ ಮುಖ್ಯ. ಶ್ರೀಮಂತರು ಸಕ್ಸಸ್ ಆಗೋದ್ರ ಕಡೆನೆ ಜಾಸ್ತಿ ಮಹತ್ವ ಕೊಡ್ತಾರ. ಅದು ಬಹಳ ಇಂಪಾರ್ಟೆಂಟ್ ಅವರಿಗೆ. ಬಡವರು ಬೇರೆಯವರನ್ನು ದೂಷಿಸುತ್ತಾರೆ. ಬಡವರದು ಇದೊಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿ. ಅವ ಹಂಗ, ಇವ ಹಿಂಗ, ಆಕಿ ಹಂಗ, ಈಕಿ ಹಿಂಗ, ನಿನ್ನೆ ಅವ ಆಕಿ ಕೂಡಿ ಹೊಂಟಿದ್ರು. ಬರೀ ಇದೆ, ಪಾತಿಗೆ ಬಾರದ ವಿಷಯ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಇಂಥದ್ದು ಮಾತಾಡ್ಕೊಂತ ನಾವು ಹೊತ್ತುಗಳದ್ ಬಿಡ್ತೀವಿ. ಹೊತ್ತಿನ ಕಿಮ್ಮತ್ತ ಗೊತ್ತಿಲ್ಲ ನಮಗೆ, ಬರೀ ಇನ್ನೊಬ್ರು ದೂಷಣೆ ಮಾಡ್ತೀವಿ ನಾವು. ಆದ್ರೆ ಶ್ರೀಮಂತರು ಇತರರನ್ನು ದೂಷಿಸುವ ಗೋಜಿಗೆ ಹೋಗುವುದಿಲ್ಲ. ಅವರು ಇನ್ನೊಬ್ಬರನ್ನು ದೂಷಿಸುವುದಿಲ್ಲ, ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರೆ. ಯಾಕಂದ್ರ ಅವ್ರಿಗೆ ನಾನು ಏನಾರ ಅಂದ್ಲಿ ಅಂದ್ರ ಅವ ಹೊಳೆ ನನಗಂತಾನ ಅಂದ ಅನಿಸಿಕೊಂಡು ಚಂದಗೇಡಿ ಆಗುದ್ರಾಗ ಅರ್ಥ ಇಲ್ಲ ಅನ್ನುವ ಸತ್ಯ ಅವ್ರಿಗೆ ಗೊತ್ತದ, ನಮಗ್ ಗೊತ್ತಿಲ್ಲ. ಅವ ನಮ್ಗೆ ಎದಿ ಮ್ಯಾಗ ನಂಗಿ ಹಿಡಿದು ಹೊಡೆದ್ರು ಅಡ್ಡಿ ಇಲ್ಲ, ಮತ್ತೆ ಮಾತಾಡೋರು ನಾವ್ ಹಂಗೆ. ಅವ ಹಂಗ, ಇವ ಹಿಂಗ. ಅವಂದೇನ್ ಕೇಳ್ತಿ ಬಿಡು, ಅವ್ರಿಗೆ ಕುತ್ತಿಗೆ ಕೊಯ್ದಾನ, ಇವ್ರಿಗೆ ಕುತ್ತಿಗೆ ಕೊಯ್ದಾನ, ಮಂದಿ ಕುತ್ತಿಗೆ ಕೊಯ್ದು ಶ್ರೀಮಂತ ಆಗ್ಯಾನ. ಅದ್ರಾಗೂ ನಮ್ ಕಣ್ಣಿಗೆ ಅಂತವ್ರ ಬಹಳ ಮಂದಿ ಬಿದ್ದಿರ್ತಾರ.
ಆದ್ರೆ ಜಗತ್ತಿನೊಳಗ ಬರೀ ಇಂಥವ್ರೇ ಇಲ್ಲ. ನನ್ನ ಅಂದಾಜಿನ ಪ್ರಕಾರ ಪ್ರತಿಶತ 15ರಷ್ಟು ಕೋಟ್ಯಾಧೀಶರು ಈ ನಮ್ಮ ದೇಶದಾಗ ಅದಾರಪ್ಪ ಅಂದ್ರ ಅದರಾಗ 10% ಕೋಟ್ಯಾಧೀಶರು ಸರಿಯಾದ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಸತತವಾದ ಪ್ರಯತ್ನದಿಂದ ಮತ್ತೆ ಹಾರ್ಡ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಶ್ರೀಮಂತರಾದವ್ರ ಅದಾರ. ಎಲ್ಲೇ ಒಂದ್ 5% ಅಡ್ಡ ಹಾದಿ ಒಳಗ್ ಮಾಡಿರ್ಬೋದು, ನಾ ಇಲ್ಲ ಅನ್ನಂಗಿಲ್ಲ. ನಮಗ ಅವ್ರ 5% ಮಂದಿ ವಿಷಯನ ಬ್ಯಾಡ್ ನಮಗ. ಯಾಕಂದ್ರ ಅವ್ರು ಏನ್ ಮಾಡಿರ್ತಾರ ಅದನ್ನ ಅನುಭವಿಸ್ತಾರ. ದುಡ್ಕೊಂಡ್ಯಾ ಪಡ್ಕೊಂಡ್ಯಾ, ನಾ ಏನ್ ದುಡ್ಕೋತೀನಿ ಅದನ್ನ ಪಡ್ಕೋತೀನಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ದು ಬೇಡ. ಹಿಂಗ ಬರೀ ಅದರಾಗ ಹೊತ್ತಗಳಾಕತ್ತೀವಿ ನಾವು. ಅದೆಲ್ಲ ಬಿಡುನ್ರಿ. ನಾವು ಡೈರೆಕ್ಟ್ ಈಗ ಶ್ರೀಮಂತರ ಆಗುದ್ರ ಕಡೆ ಹೋಗ್ಬೇಕಲ್ಲ. ಬರೀ ಇದ್ರಾಗ ಹೊತ್ತಗಳದ್ ಬಿಟ್ಟಿವಿ ನಾವು, ಶ್ರೀಮಂತಿಕೆನೆ ಬರ್ಲಿಲ್ಲ ನಮಗ. ಇನ್ನ ಶ್ರೀಮಂತರ ಹಂಗಲ್ಲ ಅವ್ರು, ಇನ್ನೊಬ್ರು ದೂಷಣೆ ಮಾಡೋದಿಲ್ಲ. ಕಣ್ಣಾರೆ ಏನಾರ ಒಂದು ನೋಡಿದ್ರು ಅನ್ನಂಗಿಲ್ಲ. ಅವ್ರಿಗೆ ಗೊತ್ತದ ತಮ್ಮ ಕಂಪನಿ ಒಳಗ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರ. ಯಾರಿಗಾರ ಒಬ್ಬರಿಗೆ ಏನಾರ ಅಂದ್ರೆ ಎಲ್ಲರೂ ಜಗಳಕ್ ಬರ್ತಾರ. ಆಮೇಲೆ ನಮ್ಮ ಕಂಪನಿಗೆ ಲುಕ್ಸಾನ್ ಆಗತ್ತಲ್ರಿ. ಲುಕ್ಸಾನ್ ಮಾಡ್ಕೊಳ್ಲಿಕ್ಕೆ ಅವ್ರು ತಯಾರಿಲ್ಲ. ನಮ್ಮ ಹೆಂಗ್ ಹರಿದ್ರು ಅಡ್ಡಿ ಇಲ್ಲ, ನಮ್ದೇ ಚಾಳಿ, ನಮ್ದು ಸುಮಾರು ಚಾಳಿ. ಅವ ಹಂಗ ಇವ ಹಿಂಗ, ನಾವ್ ಭಾರಿ ನಿಯತ್ನವ ಕರೆಕ್ಟ್. ಹಿಂಗ ಭ್ರಮೆಯಲ್ಲಿ ಬದುಕ್ತಾ ಇದ್ವಿ ನಾವು. ಹೀಗಾಗಿ ನಮಗೆ ಶ್ರೀಮಂತಿಕೆ ಬರ್ತಾ ಇಲ್ಲ. ಬಡವರು ತುಂಬಾ ಖರ್ಚು ಮಾಡುವವರಾಗಿರುತ್ತಾರೆ. ಇದು ನನಗೆ ಬಹಳ ಕರೆಕ್ಟ್ ಆಗಿ ಸೂಟ್ ಆಗತ್ತೆ. ಇದು ಹಿಂಗೆ. ಇದು ಬಡವ್ರ ಕೆಲ್ಸ ಏನಪ್ಪಾ ಅಂದ್ರೆ ಇದ್ರದುಂದ ಇರ್ಲಿಕ್ಕಂದ್ರೆ ಸುಂದ. ನಮ್ ಕೆಲ್ಸನ ಇಷ್ಟು. ಶ್ರೀಮಂತರು ಹೂಡಿಕೆ ಮಾಡುತ್ತಾರೆ. ಶ್ರೀಮಂತರು ಖರ್ಚು ಮಾಡುವುದಿಲ್ಲ, ಅವರು ಇನ್ವೆಸ್ಟ್ ಮಾಡ್ತಾರೆ. ಬಡವರು ಅಧ್ಯಯನ ಮಾಡಲು ನಿರಾಕರಿಸುತ್ತಾರೆ. ಬಡವರು ನೋಡ್ರಿ, ಒಂದ್ಸಲ ಸಾಲಿಗೆ ಹೋಗಿ ಬಂದ್ರೆ ಮುಗಿತವ್ರು, ಮತ್ತ ಹೊಳ್ಳೆ ಮೆಳ್ಳೆ ಅಧ್ಯಯನ ಮಾಡಕ್ ಹೋಗಲ್ಲ. ಮುಗದದ್ ನಮ್ದ ಎಲ್ಲಾ ಅಧ್ಯಯನ ಮುಗಿದು ಬಿಟ್ಟದ. ಇನ್ನೇನಪ್ಪಾ, ಒಂದ್ ಕೆಲ್ಸಕ್ಕೆ ಹತ್ತೀವಿ, ಅದನ್ನ ಕೆಲಸ ಮಾಡೋದು, ಮಾಲಕರನ್ನ ಮಾತು ಕೇಳೋದು, ಅವ್ರ ಎಲ್ಲಿ ಹೋಗಿ ಬಾ ಅಂತಾರ ಅಲ್ಲಿ ಹೋಗಿ ಬರೋದು, ಕೆಲಸ ಮಾಡೋದು, ಉಣ್ಣೋದು, ಮಕ್ಕೊಳ್ಳೋದು, ಇಷ್ಟು ಸಾಕು. ಟಿವಿ ನೋಡುದು, ಸಾಧ್ಯ ಆದ್ರೆ ಒಂದ್ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ತರೋದು, ಇಷ್ಟೇ ನಮ್ ಕೆಲಸ. ಏನ್ರಿ, ಬಡವರು ಹೆಚ್ಚಿಂದನ್ ತಿಳ್ಕೊಳ್ಳಿಕ್ಕೆ ಕಲ್ಕೊಳ್ಳಿಕ್ಕೆ ತಯಾರಿಲ್ಲ. ಹಿಂಗಾಗಿ ನಾವು ಬಡವರಾಗಿವಿ. ಅದಕ್ಕ ನೀವು ಕಲ್ಕೊಡ್ರಿ, ತಿಳ್ಕೊಡ್ರಿ, ನೀವು ಶ್ರೀಮಂತರಾಗ್ರಿ ಅನ್ನೋದು ನನ್ನ ವಿನಂತಿ. ಅಲ್ಲ, ನಾನು ಆಗ್ಬೇಕಾಗ್ಯದ. ಶ್ರೀಮಂತರು ಓದು ಅಧ್ಯಯನಗಳಲ್ಲಿ ಶ್ರದ್ಧೆ ಇರಿಸುತ್ತಾರೆ. ಶ್ರೀಮಂತರು ಭಾಳ ಶಾಣ್ಯರಿ. ಅವ್ರು ಹೊಸದೇನಾರ ಇತ್ತಂದ್ರೆ ಅದನ್ನ ಓದ್ತಾರ, ಆಮೇಲೆ ಅಧ್ಯಯನ ಮಾಡ್ತಾರ, ಆಮೇಲೆ ಮತ್ತ ಅದಕ್ಕೆ ಸಂಬಂಧಪಟ್ಟವರು ಅನುಭವಿಕರು ಎಕ್ಸ್ಪರ್ಟ್ಸ್ ಇದ್ರೆ ಕರೆಸಿ ಅವ್ರಿಗೆ ಫೀ ಕೊಟ್ಟು ಕೇಳ್ತಾರ, ಸಲಹೆಗಳನ್ನ ತಗೋತಾರ, ಹೊಸದನ್ನ ಮಾಡ್ತಾರ ಅವ್ರು. ನಾವೇನ್ ತಿಳ್ಕೊಂಡಿವಿ, ಟಾಟಾ, ಬಿರ್ಲಾ, ಮುಖೇಶ್ ಅಂಬಾನಿ ಇವರೆಲ್ಲ ಆರಾಮ್ ಯಾವಾಗಲೂ 24 ತಾಸು ಮಕ್ಕೊಂಡಿರ್ತಾರಂತ ತಿಳ್ಕೊಂಡಿವಿ ನಾವು. ನಮ್ಮಂತ ಮೂರ್ಖರ ಈ ಜಗತ್ತಿನೊಳಗೆ ಎಲ್ಲಿ ಹುಡುಕಾಡಿದ್ರೆ ಸಿಗಂಗಿಲ್ಲ. ಅದಕ್ಕೆ ನಮಗ ದುಡ್ಡು ಕೊಟ್ಟಿಲ್ಲ. ಕೊಟ್ರಿ ಮುಂಡೆ ಮಕ್ಕಳು ಹಾಳು ಮಾಡಿ ಹತ್ತಿ ಬಿತ್ತವು ಅಂತ ಹೇಳಿ ಅದಕ್ಕ ಕೊಟ್ಟಿಲ್ಲ. ಅದಕ್ಕೆ ನಾವು ಶ್ರೀಮಂತರಂತೆ ಆಗಲು ಪ್ರಯತ್ನ ಮಾಡೋಣ. ಯಾಕೆ ಸಾಧ್ಯ ಇಲ್ಲ? ಬಡವರಿಗೆ ಯಾವಾಗಲೂ ಭೂತಕಾಲದ ಮೇಲೆ ಗಮನ. ಬಡವರಿಗೆ ಬರೀ ಹಿಂದಿಂದ ನಮ್ಮಪ್ಪ ಹಂಗಿದ್ದ, ನಮ್ಮವ್ ಹಿಂಗಿದ್ಲು, ನಮ್ಮಪ್ಪ ಏನ್ ಒಬ್ಬನ ಹೊತ್ಕೊಂಡ್ ಬರ್ತಿದ್ದ, ನಮ್ಮ ಮುತ್ಯ ಕುಸ್ತಿ ಆಡಿದ್ರೆ ಇಡೀ ಸುತ್ತ 4 ಹಳ್ಳಿಗೆ ಯಾರು ಒಂದುಡಿ ಕುಸ್ತಿ ಇಡಕ್ ಬರ್ತಿದ್ದಿಲ್ಲ. ಇದನ್ನ ಹೇಳೋರು ನಾವು. ಬರೀ ಹಿಂದಿಂದು ಗೊಟಾಳೆ ಹೇಳ್ಕೊತ ಕುಂತು ಬಿಡ್ತೀವಿ ನಾವು 24 ತಾಸು. ನಮ್ ಪರಿಸ್ಥಿತಿ ಏನಾಗ್ಯದ? ನಾವ್ ಎಲ್ಲಿದ್ದೀವಿ? ಪರಿಜ್ಞಾನವಿಲ್ಲ ನಮಗೆ. ಅದಕ್ಕೆ ನಾವು ಬಡವರಾಗಿವಿ. ನಮ್ದು ಏನಪ್ಪ ಕೆಲಸ ಅಂದ್ರ ಯಾವಾಗ್ಲೂ ಭೂತಕಾಲದ ಮೇಲೆ. ನನ್ನ ಕೂದಲು ಭಯಂಕರ ಉದ್ದಿದ್ದುವು, ನಾ ಹೆಂಗ ಬೇತಾಲಿ ಹಾಕಿದ್ದೆ, ಇದ ಮಾತಾಡ್ಕೊಂತ ಹೊತ್ತಗಳಿತೀವಿ ನಾವು. ಶ್ರೀಮಂತರಿಗೆ ಭವಿಷ್ಯತ್ ಮೇಲೆ ಹೆಚ್ಚಿನ ಗಮನ. ನೋಡ್ರಿ ಹೆಂಗೈತಿ. ಶ್ರೀಮಂತರಿಗೆ ಫ್ಯೂಚರ್ ಮ್ಯಾಗ ಅವ್ರದ್ದು ಗಮನ. ಮುಂದೆ ಹಿಂದೆ ಹೋಗ್ಲದ, ಹಾಳಾಗಿ ಹೋಗೈತೆ.
ಅದನ್ನ ಹೊಳ್ಳೆ ಮೇಲೆ ತಗೊಂಡು ಏನ್ ಮಾಡೋದು? ಆದ್ರೆ ಹಿಂದಿನಿಂದ ನಾವು ಪಾಠ ಕಲಿಬಹುದು. ಅಲ್ಲೇನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಪುನಃ ಇಂದ ನಾವು ಮಾಡದೇ ಇದ್ರೆ ಮುಂದೆ ನಮ್ಮ ಬದುಕು ಚೆನ್ನಾಗಿ ಆಗ್ತದೆ. ಅದಕ್ಕೆ ಶ್ರೀಮಂತರು ಬರೀ ಫ್ಯೂಚರ್ ಮ್ಯಾಗ ಗಮನ ಅವ್ರದ್ದು. ಬಡವರಿಗೆ ಆದಾಯ ಚಾಲಿತ ಗಮನ. ಅಂದ್ರ ಬರ್ತತಲ್ಲಪ್ಪ, ದಿವ್ಸ ಕೆಲ್ಸಕ್ಕೆ ಹೋಗ್ತೀನಿ, ತಿಂಗಳಿಗೆ ಒಂದ್ 25-30 ಸಾವಿರ ರೂಪಾಯಿ ಬರ್ತದ. ಏನ ಮಗಳ ಮದ್ವಿ ಹೆಂಗ್ ಮಾಡ್ತೀವ ಅಂದ್ರೆ ದೇವ್ರ ಅದಾನಲ್ಲ, ನಮ್ ಸಾವ್ಕಾರ ಅದಾನಲ್ಲ, ಸಾವ್ಕಾರನ ಮ್ಯಾಗ ನೋಡ್ರಿ ಎಷ್ಟು ವಿಶ್ವಾಸ. ಸಾವ್ಕಾರ ಅದಲ್ಲ, ಮದ್ವಿ ಬಂದ್ ಕೂಡ್ಲೆ ಸಾವ್ಕಾರ ಮಗಳ ಮದ್ವಿ ಮಾಡ್ಬೇಕಂತ ಮಾಡೀನ್ರಿ. ಹೌದಾ? ವರ ಎಲ್ಲಿದಪ್ಪ? ವರದಕ್ಷಿಣೆ ಏನ್ ಮಾತಾಡಿ ಎಲ್ಲಾ ಕೂಡಿ ಅವನಿಗೆ ಏನ್ ಕೊಡ್ಬೇಕು ಕೊಡ್ತಾರ. ಬಟ್ ಅಲ್ಲಿ ಪುಸ್ತಕನ ಬರೀತಾರ ಕೈಗಡ್ ಅಂತ ಹೇಳಿ. ಅವ ಅದನ್ನ ಕೊಟ್ಕೊಂತ ಅಲ್ಲೇ ಪಗಾರ ತಗೊಂಡ್ ಅಲ್ಲೇ ಬದುಕೊಂತ ಎಲ್ಲಿ ನೌಕರಿ ಬಿಟ್ಟು ಹೋಗಿರ್ಬಾರ್ದವ, ಅಲ್ಲೇ ನೌಕರಿ ಮಾಡ್ಬೇಕು. ಹಂಗ ಅವ್ರು ವ್ಯವಸ್ಥಿತವಾಗಿ ಅವ್ರನ್ನ ಅಲ್ಲೇ ಇಟ್ಕೊಂಡ್ ಬಿಡ್ತಾರ. ಅಲ್ಲ, ನಾವಾದ್ರೂ ಅದನ್ನ ಮಾಡೀವಿ. ನಾವ್ ಇನ್ನೊಬ್ರ ಕೈ ದುಡ್ದಿಲ್ಲ, ಏನೋ ಒಂದಷ್ಟು ಸಂಬಳ ಚೆನ್ನಾಗಿತ್ತಂದ್ರು ಕೂಡ ಸಾಲ ಮಾಡೇ ಮಕ್ಕಳ ಮದ್ವಿ ಮಾಡೀವಿ. ಗಳಿಕೆ ಅಂತೂ ಮಾಡ್ಲೇ ಇಲ್ಲ. ಇದೊಂದು ಮನೆ ಕಟ್ಟಿದ್ದ ಅಷ್ಟೇ ಖರೆ, ಇನ್ನೇನ್ ಮ್ಯಾಗಿಂದ ಯಾವ್ದು ಗಳಿಕೆ ಅನ್ನೋದೇ ಇಲ್ಲ. ಕಾರಣ ಏನಂದ್ರೆ ಏನ್ ನಾವು ಬಡವರು ಮಾಡ್ತಾರ ಅಂತ ಹೇಳಿದ್ದೆ, ನೀವನ್ನೆಲ್ಲ ನಾವು ಮಾಡ್ಕೊತ ಬಂದೇವಿ. ಅದೇ ಮಿಸ್ಟೇಕ್ ಮಾಡಿವಿ, ನಾವು ಅದನ್ನ ಅನುಭವಿಸಾಕತ್ತೀವಿ. ಶ್ರೀಮಂತರಿಗೆ ಜಾಲಬಂಧ ಅಥವಾ ಸಂಕೀರ್ಣ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಗಮನ, ಅಂದ್ರ ಮಲ್ಟಿಪಲ್ ಮಾಡುವತ್ತ ಗಮನ. ಬಡವರಿಗೇನು ತಾ ದುಡ್ಕೊಂಡ್ ಬರೋದು. ನಾ ದುಡ್ದೆ 25,000 ಬಂತು, ನಾನು ಹೆಂತ ಒಂದ್ ಸ್ವಲ್ಪ ದುಡ್ಕೊಂಡ್ ಬಂದ್ಲಾ, ಅದು ಒಂದ್ 10,000 ಬಂತು. ಅದ್ರಾಗನ ಹಂಗ ಸಣ್ಣಗ ಮಾಡ್ಕೊಂತ ಹೋಗುದು. ವರ್ಷಕ್ಕೊಂದು ಮಕ್ಕಳಾಗಿರ್ತಾವ, ಒಂದ್ 5-6 ಮಕ್ಕಳಾಗಿರ್ತಾವ. ಅವಕ್ ಸರಿಯಾದ ವಿದ್ಯಾಭ್ಯಾಸ ಕೊಡ್ಸಂಗಿಲ್ಲ, ಮೈ ತುಂಬ ಬಟ್ಟೆ ಇರಂಗಿಲ್ಲ. ಇದು ನಮ್ಮ ಪರಿಸ್ಥಿತಿ. ಬಡವರಿಗೆ ಚಿಕ್ಕ ಚಿಕ್ಕ ವಿಚಾರಗಳು, ವಿಷಯಗಳು ಬಡವ್ರದಷ್ಟೇ. ನಮ್ ಸಾವ್ಕಾರ ಮಾಡಿ ನಮಗ ದೀಪಾವಳಿಯಾಗ ಅರಿವಿ ಹೊಲಿಸಿದನ್ರಿ. ಹೊಲ್ಸತ್ ಹೊಲ್ಸತ್ತಾರ ಅವ್ರು. ಯಾಕೆ ಹೊಲಿಸ್ತಾರ? ನೀವು ಬೇಕವ್ರಿಗೆ, ನಿಮ್ಮಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗ್ಯದ, ಅನುಕೂಲ ಅದ. ಮನಸ್ಸು ಮಾಡಿದ್ರ ನೀವು ಎಷ್ಟು ಕೆಲಸ ಮಾಡ್ತಿರ್ತೀರಿ ಅಂದ್ರ ತಿಂಗಳ ನಿಮಗೊಂದ 50,000 ರೂಪಾಯಿ ಸಂಬಳ ಕೊಡ್ಬೋದು ಅವ್ರು. ಆದ್ರೆ ಅವ್ರು 50 ಕೊಡ್ತಾ ಇರುವುದಿಲ್ಲ, 30-25 ಕೊಡ್ತಾ ಇರ್ತಾರ. ಆ ಇನ್ನುಳಿದ ಲಾಭದಲ್ಲೇ ಅವ್ರು ಏನ್ ಮಾಡ್ತಾರ, ವರ್ಷಕ್ಕೊಂದ್ಸಾರಿ ನಿಮಗ ಬಟ್ಟೆ ಕೊಡ್ತಾರ, ನಿಮ್ಮ ಮನೆಯವ್ರಿಗೆ ಕೊಡ್ತಾರ, ನಿಮ್ಮ ಮದುವೆ ಅದು ಬಂದಾಗ ಸಹಾಯ ಮಾಡ್ತಾರ. ಮತ್ತೆ ಎಲ್ಲಿದ್ ಮಾಡ್ಬೇಕು ಅವ್ರು? ಅವ್ರ ಎಲ್ಲಿದ್ ಎಕ್ಸ್ಟ್ರಾ ತಂದ್ ಮಾಡ್ಬೇಕು? ಇದನ್ನ ಹಾಕಿ ಇದನ್ನ ಕಾಸಿ ಇದನ್ನ ಬಡಿಬೇಕಲ್ಲ ಅವ್ರು. ಬರೀ ಸಣ್ಣ ಸಣ್ಣ ವಿಚಾರ ಇರ್ತಾವ ನಮ್ಮ. ಬಡವರಿಗೆ ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯ ಅಂತದನ್ನ ಮಾತಾಡ್ಕೊತ ಕೂತ್ ಬಿಡ್ತೀವಿ ನಾವು. ಶ್ರೀಮಂತರಿಗೆ ದೊಡ್ಡ ದೊಡ್ಡ ವಿಚಾರಗಳು, ವಿಷಯಗಳು. ಬಡವರು ಬದಲಾವಣೆಗೆ ಹೆದರುತ್ತಾರೆ. ಆಗ ಹೇಳಿದ್ನಲ್ಲಿ ನಿಮಗೆ. ಅಂದ್ರೆ ಇದ್ದದ್ರಾಗ ಇದ್ ಬಿಡುದಪ್ಪ. ಸೊಮ್ಮೆ ಎಲ್ಲೋ ಮರ ಸಮ ಬರ್ತೈತೆ ಆಟ್ರಾಗ ಮಾಡ್ಕೊಂಡು ಸುಮ್ಮ ಇರೋನು. ಅವ ಏನಾರ ಹೇಳ್ತಾನಂತ ನಾವ್ ಏನಾರ ಮಾಡಿದ್ರ ನಾಳೆ ಇದ್ದದ್ದಟ್ ನೌಕರಿ ಕಳ್ಕೊಂಡ್ ಕುಂದಿರ್ಬೇಕಾಗತ್ತೋ ನಾವು. ಉಪವಾಸ ಬೀಳು ನಾನು ಅಂತ. ಬದಲಾವಣೆ ಅಂದ್ರೆ ಹೆದರಿಕೆ ಇವ್ರಿಗೆ. ಮಗ ಒಳ್ಳೆ ಎಜುಕೇಶನ್ ಮಾಡಿರ್ತಾನ, ಎಲ್ಲಾ ಮಾಡಿರ್ತಾನ, ಅವನಿಗೆ ಚೆನ್ನೈ ಒಳಗ ಜಾಬ್ ಬಂತಂದ್ರೆ ಚೆನ್ನೈಗೆ ಏನ್ ಕಳ್ಸುದು? ಇದ್ದ ಮಗನ್ನ ಇಲ್ಲೇ ಏನಾರ ಒಂದ್ ಸಣ್ಣ ನೌಕರಿ ಮಾಡ, ಅಲ್ಲೇನ್ ಹೋಗುದು ಬ್ಯಾಡ್ನಿ. ನಮ್ಮ ವಿಚಾರಗಳಿವು. ಅಂದ್ರೆ ನಮಗ ಬದಲಾವಣೆ ಅಂದ್ರ ಬಹಳ ಭಯ ಆಗ್ತದ. ಬ್ಯಾಡ ಅಂತ ನಮಗ ಅದು ಬ್ಯಾಡಾಗ್ಯದ ನಮಗ. ಆದ್ರ ಶ್ರೀಮಂತರಿಗೆ ಬದಲಾವಣೆ ಜಗದ ನಿಯಮ ಎಂಬುದು ಶ್ರೀಮಂತರಿಗೆ ಗೊತ್ತಿದೆ. ಬದಲಾವಣೆ ಅನ್ನೋದು ಈ ಜಗತ್ತಿನ ನಿಯಮದು. ಬದಲಿ ಆಗುದ ಅದ. ನೀವು ಮಾಡಬಾರ್ದು, ಆಗಬಾರ್ದು ಅಂದ್ರು ಕೇಳಂಗಿಲ್ಲ, ಮಾಡೇ ಬಿಡ್ತದದು. ಹೀಗಾಗಿ ಬದಲಾವಣೆಯನ್ನು ಅವರು ತಬ್ಬಿಕೊಳ್ಳುತ್ತಾರೆ. ಶ್ರೀಮಂತರು ಬದಲಾವಣೆಯನ್ನ ತಬ್ಕೋತಾರ. ಅವ್ರು ಏನಾದ್ರೂ ಬದಲಾವಣೆ ಬಂದ್ರೆ ಅದನ್ನ ಮಾಡ್ತಾರ. ಅವ್ರು ಮಾಡ್ಕೊಳ್ಳಿಕ್ ರೆಡಿ ಅದಾರ. ಅವ್ರು
ಈಗ ಉದಾಹರಣೆಗೆ ನೋಡ್ರಿ, ಅವ್ರದ್ದು ಯಾವ್ದಾರ ಒಂದು ಪ್ರಾಡಕ್ಟ್ ಸೇಲ್ ಆಗ್ಲಿಲ್ಲ ಅಂತ ಇಟ್ಟುಕೊಳ್ಳೋನು, ಮ್ಯಾನೇಜರ್ ಅವ್ರಿಗೆ ಕೇಳ್ತಾನೆ, ಇಲ್ಲ ಸರ್ ಇದೊಂದು ಪ್ರಾಡಕ್ಟ್ ಯಾಕೋ ಸ್ವಲ್ಪ ಸೇಲ್ ಕಮ್ಮಿ ಆಗ್ಯದ ಅಂತೇಳಿ. ಅದಕ್ಕೆ ಏನ್ ಮಾಡ್ತಾನ, ಯಾವ್ದಾರ ಒಂದು ಇನ್ನೊಂದು ಪ್ರಾಡಕ್ಟ್ ಇರ್ತದಲ್ಲ, ಆ ಪ್ರಾಡಕ್ಟ್ ತಗೊಂಡ್ರೆ ಈ ಪ್ರಾಡಕ್ಟ್ ಒಂದು ಫ್ರೀ ಅಂತ ತಿಳ್ಕೊಂಡು ಜೋಡಣೆ ಮಾಡ್ತಾನ. ಇದ್ರದ್ದು ಬೆಲೆ ಒಂಚೂರು ಕಮ್ಮಿ ಮಾಡಿ ಅದ್ರ ಬೆಲೆ ಒಂಚೂರು ಹೆಚ್ಚು ಮಾಡಿ ಅದಕ್ಕೆ ಸರಿ ಮಾಡಿ ಸೇಲ್ ಮಾಡಿಬಿಡ್ತಾನ. ಸದಾ ಈ ಬದಲಾವಣೆಗಳನ್ನ ಅಧ್ಯಯನ ಮಾಡ್ತಾನೆ ಇರ್ತಾರ ಅವರು. ಬದಲಾವಣೆಗಳಿಗೆ ಹೊಂದಿಕೊಂಡು ಅದಕ್ಕೆ ತಕ್ಕಂಗ ಅವರು ತಮ್ಮ ವ್ಯವಹಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರ. ಬದಲಾವಣೆಗೆ ತಕ್ಕ ಹಾಗೆ ಕೆಲಸಗಳನ್ನ ಮಾಡ್ತಾ ಇರ್ತಾರ ಅವ್ರು. ಸದಾ ಅದೇ ಚಿಂತನೆಯಲ್ಲಿ ಆಲೋಚನೆಯಲ್ಲಿ ಇರ್ತಾರ ಅವರು. ಅವರಿಗೆ ಬದಲಾವಣೆ ಅಂದ್ರೆ ಅದನ್ನ ಅವ್ರಿಗೆ ಹೆದರುದಿಲ್ಲ, ಅದಕ್ಕೆ ಸ್ವೀಕಾರ ಮಾಡ್ತಾರ ಅದನ್ನು. ಬಡವರು ವಿಮರ್ಶೆ ಟೀಕೆ ಮಾಡುವುದರಲ್ಲೇ ಕಾಲ ಕಳೆಯುತ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ. ಅವ ಹಂಗ ಇವ ಹಿಂಗ, ಅದ ಹಂಗಾತು ಇದು ಹಿಂಗಾತು, ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡುದು. ನಮ್ದು ಅದೇ ಹಣೆ ಬರ. ನಮ್ದು ಆ ಮಗ್ಗಲ ಮನೆಯವ್ರು ಮಾತಾಡ್ತಿರ್ತಾರ, ಮಗ್ಗಲ ಮನೆಯವ್ರದ್ದು ನಾವು ಮಾತಾಡ್ತೀವಿ. ಅದರಿಂದ ಅವರಿಗೆ ಆನಂದ ಸಿಗ್ತದ, ಇದರಿಂದ ನಮಗ ಆನಂದ ಸಿಗ್ತದ. ಏನು ಲಾಭ ಇಲ್ಲ, ಲಾಭ ಇಲ್ಲದ ಕೆಲಸ. ಬರೀ ಸುಮ್ನೆ ಅವ್ರ ಹಂಗ ಇವ್ರ ಹಿಂಗ. ಇಂಥ ವಿಚಾರಗಳ ಕಡೆ ಗಮನ ಬಹಳ ನಮ್ದು ಬಡವರು. ಶ್ರೀಮಂತರು ಟೀಕೆ ಮಾಡುವ ಬದಲು ಅಭಿನಂದಿಸುವುದರಲ್ಲಿ ಕಾಲ ಕಳೆಯುತ್ತಾರೆ. ನೋಡ್ರಿ ಅವ್ರು ಎಷ್ಟು ಜಾಣ್ರಂದ್ರ, ಶ್ರೀಮಂತರು ಟೀಕಾ ಮಾಡುವುದಿಲ್ಲ, ಅಭಿನಂದಿಸ್ತಾರ. ಪ್ರಸಂಗ ಬಂದಾಗ ಏನ್ ಮಾಡ್ತಾರ, ನಮ್ಮ ಹುಲ್ಲಪ್ ನೋಡ್ರಿ ಎಂತ ಕೆಲಸಗಾರ್ರಿ, ಅಬ್ಬಬ್ಬ ಮನಿ ಮಗನಕ್ಕಿಂತ ಗ್ರೇಟ್. ಮೊನ್ನೆ ಹಬ್ಬದಾಗ ಎಷ್ಟು ಕೆಲಸದು, 3 ಮಂದಿ ಕೆಲಸ ಮಾಡ್ಯಾನ್ರಿ ಒಬ್ಬನ. ನಮ್ ಪುಣ್ಯ ರೀ ಅದು. ಅಂತ ಒಬ್ಬ ಒಳ್ಳೆ ಕೆಲಸಗಾರನ್ ಪಡೆದಿವಲ್ಲ, ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ನೋಡ್ರಿ. ಅಷ್ಟು ನಿಯತ್ತಿನ ಮಂದಿ, ನಿಯತ್ತಿನ ಕೆಲಸಗಾರ. ಅದಕ್ಕೆ ಬರು ದೀಪಾವಳಿಯಿಂದ ತಿಂಗಳ 100 ರೂಪಾಯಿ ಹೆಚ್ಚು ಮಾಡ್ಬೇಕಂತ ಮಾಡೀನಿ ಅವನಿಗೆ. ಅಷ್ಟು ಒಳ್ಳೆ ಕೆಲಸಗಾರ. ಅಂತವ್ರು ಸಿಗುದಿಲ್ರಿ ಅಂತ ಹೊಗಳ್ತಾರ ಅವರು. ಆದ್ರೆ ಅವ ಕೆಲಸ ಮಾಡಂಗಿಲ್ಲ. ಕೆಲಸ ಮಾಡ್ಲಾರ್ದವ ಯಾವನಾರ ಇದ್ನಂದ್ರ ಅವನಿಗೆ ನೀ ಕೆಲಸ ಮಾಡಂಗಿಲ್ಲ ಅನ್ನಂಗಿಲ್ಲ ಅವರು. ಹಂಗ ಅನ್ನೋದಿಲ್ಲ ಅವ್ರು. ಅವ್ರೇನ್ ಮಾಡ್ತಾರ, ಸೆಪರೇಟ್ ಒಬ್ಬನ್ನ ಕರೆದು ಹೇಳ್ತಾರ, ಇಲ್ಲ ತಮ್ಮ ಒಂದಷ್ಟು ಚಂದಾಗ ಮಾಡ್ಕೊಂಡು ಹೋಗು, ನಿನಗೂ ಒಳ್ಳೇದಾಗತ್ತ ನಮಗೂ ಒಳ್ಳೇದಾಗತ್ತ. ಮತ್ತ ನೀ ಏನು ಕೆಲಸ ಮಾಡ್ಲಾರ್ದ ಹಿಂಗ ಅಡ್ಡಾಡಿದ್ರ ನಾವ್ ಎದ್ರಾಗಿಂದ ಸಂಬಳ ಕೊಡ್ಬೇಕಪ್ಪ ನಿನಗ. ನೋಡು ವಿಚಾರ ಮಾಡು, ನಿನಗಿನ್ನ 1 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟ್ರಾಗ ನೀ ಸರಿ ಮಾಡ್ಕೊಂಡಿ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಅಂಗಡಿಗೆ ನೀ ಬರುದು ಬ್ಯಾಡಪ್ಪ ಅಂತ ಸೂಕ್ಷ್ಮವಾಗಿ ಒಬ್ಬಗ ಹೇಳ್ತಾರ ಅವ್ರು. ಎಲ್ಲಾರಿದ್ದಾಗ ಹೇಳಂಗಿಲ್ಲ, ಮತ್ತ ಅವ್ನ ಮನಸ್ಸಿಗೆ ನಾಟುವಂಗ ಹೇಳಂಗಿಲ್ಲ, ಮನಸ್ಸಿಗೆ ನೋವಾಗುವಂಗ ಹೇಳಂಗಿಲ್ಲ. ನಾವ ನಿನಗ ಮಾಡೋದು ನೀಗ್ತಿದ್ರ ಮಾಡ್ತಮ್ಮ, ಇಲ್ಲ ಹೋಗ್ಬಿಡು ನೀ ಮನೆಗೆ, ತಿಳಿತೈತಿಲ್ಲ, ಮಂದಿ ಮುಂದನ ಬೈದ್ ಬಿಡ್ತೀವಿ ನಾವು. ಅವನ ಮನಸ್ಸಿಗೆ ನೋವು ಮಾಡಿರ್ತೀವಿ ಅನ್ನೋ ಪರಿಜ್ಞಾನ ನಮಗಿಲ್ಲ. ಅಲ್ಲಪ್ಪ ನಿಮಗವ ಬ್ಯಾಡಾಗ್ಯಾನಲ್ಲ, ಮನಸ್ಸಿಗೆ ಅವನಿಗೆ ನೋವು ಮಾಡೋದ್ರಿಂದ ನಿನಗೇನ್ ಲಾಭ, ಲುಕ್ಸಾನದ ಉಲ್ಟಾ. ಅವ ನಾಳೆ ಹೊರಗೆ ಹೋದ್ಮೇಲೆ ನಿನ್ನ ಬಗ್ಗೆ ನಿನ್ನ ಅಂಗಡಿ ಬಗ್ಗೆ ಅಪಪ್ರಚಾರ ಮಾಡ್ತಾನೋ ಗೊತ್ತಿಲ್ಲ ನಿನಗ. ಹಿಂಗಾಗಿ ನಮ್ಮ ಈಚೆ ಕಡೆ ಮಂದಿ ನೋಡ್ರಿ, ನಾವು ವ್ಯಾಪಾರ ಮಾಡ್ತೀವಲ್ಲ ನೋಡ್ರಿ, ಅವ್ರ ಅದ್ರಾಗ ಈ ಶೇಡ್ಜಿ ಮಂದಿ, ಈ ಜೈನ್ರು, ಮಹಾರೆಡ್ಡಿಯವ್ರು ಅಂತ ಏನ್ ಅಂತೀವಲ್ಲ, ಈ ಬೇರೆ ಕಡೆಯಿಂದ ಬಂದವರು ಇಲ್ಲಿ ಚಲೋ ದುಡ್ಕೊಂತಾರ. ಉಡುಪಿ ಕಡೆಯಿಂದ ಬಂದವರು ನಮ್ಮಲ್ಲಿ ಚಲೋ ಒಳ್ಳೊಳ್ಳೆ ಹೋಟೆಲ್ ಮಾಡ್ಕೊಂಡು ದಿನಾ ಪ್ರತಿ ಸಿಕ್ಕಾಪಟ್ಟಿ ವ್ಯಾಪಾರ ಮಾಡ್ತಾರ. ಇಲ್ಲೇ ಲೋಕಲ್ದವ್ರು ಹೋಟೆಲ್ ತೆಗೆದಿರ್ತಾರ, ಜನ ಬರುದಿಲ್ಲ. ಯಾಕಂದ್ರೆ ಮಾತಾಡುವ ಸೌಜನ್ಯ ಇಲ್ಲ ನಮ್ಮ ಹತ್ರ. ಒಂಚೂರು ಗಲ್ಲೆದಾಗ 4 ದುಡ್ಡು ಹೆಚ್ಚಾದವು ಅಂದ್ರ ನಮ್ ತಲೆಯಾಗ ಕೊಂಬ ಮೂಡ್ಬಿಡ್ತಾವ. ಇವನ್ನೆಲ್ಲ ಒಂಚೂರು ನಾವು ಸುಧಾರಿಸ್ಕೋಬೇಕು, ಟ್ರೈನಿಂಗ್ ಮಾಡ್ಕೋಬೇಕು.
ಅಂದ್ರ ಮಾತ್ರ ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯದ. ಅನಾವಶ್ಯಕವಾಗಿ ಹಾಳು ಮಾಡುತ್ತಾರೆ. ನಾವು ಒಂದ್ ಸ್ವಲ್ಪ ದಿವ್ಸ ಅದನ್ನ ಮಾಡೀವಿ, ಬಟ್ ಆದ್ರೂ ನನ್ನ ಜೀವನದೊಳಗ ಹಂಗ ಅನಾವಶ್ಯಕ ಅಲ್ಲಿ ಮಂದಿ ಅಂಗಡಿ ಮುಂದೆ ಹೋಗಿ ಕುಂತ್ಯ, ಪಾನ್ ಶಾಪ್ ಮುಂದೆ ಹೋಗಿ ನಿಂತು ಅವ್ರ ಹಂಗ ಇವ್ರ ಹಿಂಗ ಕತೆ ಹೇಳ್ಕೊತ ನಿಂತ್ಯ ಅಂತದ್ ಮಾಡಿಲ್ಲ ನಾವು ಬಾಳ. ಏನೋ ಒಂದ್ 4 ಮಾತು ನಮ್ಮ ಸಂಬಂಧಿಕರು ಅಥವಾ ಗೆಳೆಯರೊಳಗೆ ಮಾತಾಡಿದ್ರು, 4 ಒಳ್ಳೆ ಮಾತು ಮಾತಾಡಿವಿ, ಡಿಸ್ಕಷನ್ ಮಾಡಿ ಒಂಚೂರು ಟೈಮ್ ವೇಸ್ಟ್ ಮಾಡೀವಿ, ಇಲ್ಲ ಅಂತಲ್ಲ. ಬಟ್ ಇವ್ರನ್ನ ಅನಾವಶ್ಯಕ ಟೀಕಾ ಮಾಡಿಲ್ಲ ನಾವು. ಸಮಯವನ್ನ ಹಾಳು ಮಾಡ್ತಾರ. ಬಡವ್ರ ಕೆಲಸನ ಅದೇ. ಶ್ರೀಮಂತರು ಸಮಯವನ್ನು ಕೊಂಡುಕೊಳ್ಳುತ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಶ್ರೀಮಂತರು ಸಮಯವನ್ನು ಕೊಂಡುಕೊಳ್ಳುತ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಹೆಂಗಂದ್ರ ಈಗ ನೋಡ್ರಿ, ಟಾಟಾ, ಬಿರ್ಲಾ, ಅಂಬಾನಿ ಅವರೆಲ್ಲ ನೋಡ್ರಿ, ಅವ್ರ ಕೈ ಒಳಗೆ ಎಷ್ಟು ಜನ ಕೆಲಸಗಾರ ಅದಾರ. ನಾನು ಒಂದು ದಿವ್ಸ 8 ತಾಸು ಕೆಲಸ ಮಾಡಿದ್ರೆ ನನಗೆ 30,000 ರೂಪಾಯಿ ಸಿಗ್ತದ. ಬಾಳ ಅಂದ್ರೆ ಇನ್ನೊಂದು 3 ತಾಸು ಎಕ್ಸ್ಟ್ರಾ ಮಾಡಿದ್ನಿ ಅಂದ್ರೆ ಇನ್ನೊಂದು 10,000 ಸಿಗ್ತದ. ತಿಂಗಳಿಗೆ 40,000 ಸಿಗ್ತದ ಬಾಳ ಅಂದ್ರೆ 1.5 ಡ್ಯೂಟಿ ಮಾಡಿದಾಗ. ಆದ್ರ ಅವರು ಲಕ್ಷಾಂತರ ಜನರನ್ನ ಕೆಲ್ಸಕ್ಕಿಟ್ಟಾರ. ಅದೇ 8 ತಾಸಿನಾಗ 1,00,000 ಜನ ದುಡಿತಾರ. ಆ 1,00,000 ಜನರಿಗೂ ಬರ್ತಕ್ಕಂತಹ ಸಂಬಳ ಎಷ್ಟ್ರಪ್ಪ? ತಿಂಗಳ 50,000. ಬಟ್ ಅವರು ದುಡಿತಾ ಇರೋದೆಷ್ಟು 8 ತಾಸಿನಾಗ? 1,00,000 ರೂಪಾಯಿ. ಅಂದ್ರ ಅವ್ರು 50,000 ಅವ್ರಿಗೆ ಹೋತು, 50,000 ನನಗ್ ಬಂತು. 50,000 ಗುಂಡ್ಲೆ 1,00,000. 1,00,000 ಅಲ್ಲ, 10 ಲಕ್ಷ ಜನ ಕೆಲಸಗಾರ ಅದಾರ ದೊಡ್ಡ ದೊಡ್ಡ ಕಂಪನಿಯಲ್ಲಿ. ಎಷ್ಟಾಯ್ತು ಉತ್ಪನ್ನ? ಅದಕ್ಕೋಸ್ಕರ ಅವ್ರು ಶ್ರೀಮಂತರಾಗ್ತಾರ, ನಾವು ಬಡವ್ರು ಆಗ್ತೀವಿ. ಅದಕ್ಕ ನಾನು ಹೇಳ್ತೀನಿ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇರ್ಲಾರ್ದೇನೆ, ಹೆಚ್ಚಿನ ರಿಸ್ಕ್ ಇರ್ಲಾರ್ದೇನೆ ನೀವು ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಒಳಗ ಕೆಲಸ ಮಾಡಿದ್ರ ಶ್ರೀಮಂತರಾಗಬಹುದು. ಅಂದ್ರೆ ಅಲ್ಲಿ ನೀವು ಒಬ್ಬರೇ ದುಡಿಯುವುದಿಲ್ಲ, ನಿಮ್ಮ ಜೊತೆ ಇರುವವರೆಲ್ಲರೂ ದುಡಿತಾರ, ಅವರು ಶ್ರೀಮಂತರಾಗ್ತಾರ, ನೀವು ಶ್ರೀಮಂತರಾಗ್ತೀರಿ. ಅಂತ ಒಳ್ಳೆಯ ವ್ಯವಸ್ಥೆ ಅದಾವು. ಆದ್ರೆ ಬಹಳ ಜನ ಬರೀ ಅಪಪ್ರಚಾರ ಮಾಡೋದ್ರಾಗ ಹೊತ್ತುಗಳಿತಾರ. ನಾನು ಹೇಳೋದನ್ನ ದಯವಿಟ್ಟು ಗಮನವಿಟ್ಟು ಕೇಳಿ. ಶ್ರೀಮಂತರು ಸಮಯವನ್ನು ಕೊಂಡುಕೊಳ್ಳುತ್ತಾರೆ, ಬಡವರು ಸಮಸ್ಯೆಗಳ ಕಾರಣ ಹುಡುಕುತ್ತಾರೆ. ಬಡವರಿಗೆ ಈಗ ನೋಡ್ರಿ, ಮೀಟಿಂಗ್ ಬರ್ರಿ ಅಂದ ಕೂಡಲೇ ಏನ್ರ ಒಂದ್ ಕಾರಣ ಹೇಳ್ತಾರ. ಹೇಳಿ, ಎಲ್ಲರಿಗೂ ಅಧಿಕಾರ ಅದ, ಅವ್ರವ್ರ ಕಾರಣ ಅವ್ರು ಏನಾರ ಹೇಳಿ. ಬಟ್ ವಿನಾಕಾರಣಗಳನ್ನ ಬಹಳ ಜನ ಹೇಳ್ತಾರ. ಹಾಗಾಗಿ ಅವರು ಶ್ರೀಮಂತರಾಗುವುದಿಲ್ಲ. ಶ್ರೀಮಂತರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುತ್ತಾ ಇರುತ್ತಾರೆ. ಬಡವರು ಬರೇ ಸಮಸ್ಯೆಗಳನ್ನು ಹೇಳ್ತಾರ. ಬಟ್ ಶ್ರೀಮಂತರ ಹಾಗಲ್ಲ, ಏನಾದ್ರು ಸಮಸ್ಯೆ ಬಂದ್ರೆ ಅದಕ್ಕೆ ಪರಿಹಾರ ಹುಡುಕ್ತಾರ. ಈಗ 1 ವರ್ಷ ಡಾಟಾ ಫ್ರೀ ಕೊಟ್ರು, ಇಂಟರ್ನೆಟ್. ಯಾಕೆ ಕೊಟ್ರು? ಮುಂದೆ ಜನರು ಇದನ್ನ ಪರ್ಚೇಸ್ ಮಾಡೇ ಮಾಡ್ತಾರ ಅನ್ನೋ ಭರವಸೆ ಅವರಿಗೆ. ಅದು ಬಿಸಿನೆಸ್ ಸ್ನ್ಯಾಕ್. ಆ ಒಂದು ಭರವಸೆ ನಮಗೂ ಇರಬೇಕು. ನಾವು ಖಂಡಿತವಾಗ್ಲೂ ಇದನ್ನ ಮಾಡೇ ಮಾಡ್ತೀವಿ ಅನ್ನುವಂಥದ್ದು. ಮತ್ತ ಬಡವರಿಗೆ ಒಂದೇ ಮೂಲದಿಂದ ಧನ ಸಂಪಾದನೆ. ಆಗ ಹೇಳಿದ್ನಲ್ಲಿ ನಿಮಗೆ, ನಮಗೇನು, ನಾ ಕೆಲಸ ಮಾಡ್ತಿದ್ದೆ ಅಂದ್ರ ಅಷ್ಟೇ. ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರಂದ್ರ ದವಾಖಾನಿಗೇನ ಬಡಿದಾಗತ್ ನಾವು ಬರೀ ದೊಡ್ಡದೆಲ್ಲ. ಆದ್ರೆ ಶ್ರೀಮಂತರಿಗೆ ಹಲವಾರು ಮೂಲಗಳಿಂದ ಧನ ಸಂಪಾದನೆ, ಒಂದೇ ಮೂಲದಿಂದ ಇರಂಗಿಲ್ಲ ಅವ್ರದ್ದು. ಅಂದಲ್ಲೇ ಅವರು ಕಷ್ಟಕ್ಕೆ ಒಳಗಾಗುದಿಲ್ಲ. ಯಾವುದೇ ಅವ್ರದ್ದು ಫೇಲ್ ಆದ್ರೂ ಕೂಡ ಇನ್ನೊಂದ್ರೊಳಗೆ ಅವ್ರು ಸಕ್ಸಸ್ ಆಗ್ತಾ ಇರ್ತದ. ಅಂದ್ರೆ ಧನವನ್ನ 3-4 ಕಡೆ ಅವರು ತೊಡಗಿಸಿರ್ತಾರ. 1-2 ಕಡೆ ಫೇಲ್ ಆದ್ರೂ ಇನ್ನೊಂದೆರಡು ಕಡೆ ಸಕ್ಸಸ್ ಆಗ್ತಾರ ಅವ್ರು. ಅದು ಅವರ ಜಾಣತನ. ನಮ್ದು ಹಂಗಲ್ಲ. ಬಡವರಿಗೆ ಕೆಲಸ ಮುಖ್ಯ, ನಮಗೇನಪ್ಪ ಕೆಲಸ ಮಾಡೋದ್ರಿಂದ ಮುಖ್ಯ. ಶ್ರೀಮಂತರಿಗೆ ಗುರಿ ಮುಖ್ಯ, ಅಂದ್ರ ಗಳಿಕೆ ಮುಖ್ಯ ಅವ್ರಿಗೆ. ಈ ಪಾಯಿಂಟ್ಗಳನ್ನ ಹೇಳಿದಾಗ ಇವತ್ತಿನ ಸಿಲೆಬಸ್ಸು ಮುಗೀತು. ಸಮಯ ಕೂಡ ಬಹಳ ಆಯ್ತು. ತಮ್ಮ ಸಮಯವನ್ನ ಬಹಳ ನಾನು ತಗೊಂಡೆ ಅಂತ ಅನ್ಸುತ್ತ.
ಯಾರಿಗಾದ್ರೂ ಏನಾದ್ರೂ ಒಂದೆರಡು ಮಾತು ಆಡ್ಬೇಕಂತ ಇಷ್ಟ ಇದ್ರೆ ಒಂದ್ 2-3 ನಿಮಿಷ ಕಾಲಾವಕಾಶ ಅದ. ದಯವಿಟ್ಟು ತಾವು ಇಷ್ಟೊಂದು ಶಾಂತ ರೀತಿಯಿಂದ ಕುಳಿತು ಕೇಳಿದ್ದಕ್ಕೆ ಅನಂತ ಧನ್ಯವಾದಗಳು. ನಾಳೆ ರಾತ್ರಿ 8 ಗಂಟೆಗೆ ದಯವಿಟ್ಟು ಜಾಯಿನ್ ಆಗ್ರಿ, ಬೇರೆದವ್ರಿಗೂ ಜಾಯಿನ್ ಮಾಡ್ರಿ. ಇನ್ನೂ ಬಹಳ ಮುಖ್ಯವಾದ ವಿಷಯಗಳನ್ನ ತಮ್ಮ ಮುಂದೆ ಪ್ರಚುರಪಡಿಸ್ತೀನಿ ನಾನು. ತಾವು ದಯವಿಟ್ಟು ಶ್ರೀಮಂತರಾಗುವುದರ ಕಡೆ ಗಮನವನ್ನು ಕೊಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾರಾದ್ರೂ ಮಾತಾಡಬಹುದು ದಯವಿಟ್ಟು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳ್ರಿ. ಗುಡ್ ಮಾರ್ನಿಂಗ್. ಇವತ್ತಿನ ಕಾರ್ಯಕ್ರಮ ಯಾವ ತರ ಇತ್ತು ಅಂತ ಹೇಳಿದ್ರೆ, ರಿಚ್ ಮೈಂಡ್ ಸೆಟ್ ಹೇಗೆ, ಪುವರ್ ಮೈಂಡ್ ಸೆಟ್ಸ್ ಹೇಗಿರುತ್ತೆ, ಯಾವ ತರ ಥಿಂಕ್ ಮಾಡ್ತೀವಿ ನಾವು, ಯಾವುದನ್ನ ವಿಚಾರ ಮಾಡ್ತೀವಿ, ಯಾವ ತರ ಥಿಂಕ್ ಮಾಡ್ತೀವಿ ಅದೇ ಆಗಿರ್ತೇವೆ. ಹಣದ ವಿಚಾರದಲ್ಲೂ ಕೂಡ ಹಾಗೇನೆ. ವರ್ಗದಲ್ಲಿ ನಾವು ಕೂಡ ಕೇಳಿದ್ದೆ, ಅವರು ಹೇಳಿದ್ರು ಅಂತ ಹೇಳಿದ್ರೆ ಅದೇನೋ ದುಡ್ಡು ನಮ್ಗೆ ಬೇಡ, ದುಡ್ಡು ಬಂದ್ರೆ ಏನೋ ಕೆಟ್ಟದ್ದು, ದುಡ್ಡು ಅದು ಆಕ್ಚುಲಿ ಆ ರೀತಿಯಲ್ಲಿ ಇಲ್ಲ. ಸೈಕಾಲಜಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಅದನ್ನ ಅತಿಯಾಗಿ ಆಸೆ ಪಟ್ಟಾಗ, ಆ ಒಂದು ಮೆನಿಫೆಸ್ಟನ್ನ ಮಾಡಿದಾಗ ಹಣ ನಿಮ್ಗೆ ಬರ್ತದೆ. ನೀವು ಅದನ್ನ ಲೈಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬರೋದು ಹೇಗೆ ಸಾಧ್ಯ ಅಂತ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಸಂಶೋಧನೆಗಳಿಂದ ತಿಳಿದು ಬಂದು ಅದ ಹೇಳಿದ್ದಾರೆ. ಅದನ್ನ ಇವತ್ತು ನಮ್ಮ ಆನಂದ್ ಮಸ್ಲಿ ಸರ್ ಹೇಳಿದ್ರು. ಒಂದು ಉದಾಹರಣೆಗಳ ಮೂಲಕನೇ ಎಲ್ಲ ಹೇಳಿದ್ದಾರೆ ಅವರು ಚೆನ್ನಾಗಿ. ಇದನ್ನ ನಾವೆಲ್ಲರೂ ಅಳವಡಿಸ್ಕೊಂಡಾಗ ನಾವು ಕೂಡ ಏನು ಅಂತ ಹೇಳಿದ್ರೆ ಧನ ಸಂಪಾದನೆಗೆ ನಮಗೂ ಕೂಡ ಮಾರ್ಗಗಳಿರ್ಬೋದು, ಅವೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಗೆ ಅದು ಒಳ್ಳೆಯದೇ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ನಾವೇನು ಪ್ರಾಮಾಣಿಕರಾಗಿ ನಾವು ಒಂದು ಏನು ಅಂದ್ರೆ ನ್ಯಾಯಯುತವಾದ ಒಂದು ಜೀವನವನ್ನ ನಡೆಸಿದಾಗ ತನ್ನಿಂತಾನೇ ಏನು ಅಂತ ಹೇಳಿದ್ರೆ ಮಾರ್ಗಗಳಿರ್ಬೋದು, ಹಣ ಬಂದು ಸೇರುವಂತದ್ದಿರ್ಬೋದು, ಅದು ಸಾಧ್ಯ ಅಂತ. ನಾನು ಇವತ್ತೇ ಒಂದು ಸ್ಪಿರಿಚುವಲ್ ಯಾವುದೋ ಒಂದು ಕ್ಲಾಸು ಇದನ್ನ ಜಾಯಿನ್ ಆಗಿ ಅಂತ ಒಂದು ಇದು ಬಂದಿತ್ತು. ನಾವೇನು ನಮ್ಮ ತಪ್ಪು ನಡವಳಿಕೆಯ ದಾರಿಯೇ ದಾರಿದ್ರ್ಯಕ್ಕೆ ಕಾರಣ ಅಂತ ಅಲ್ಲೊಂದು ಬರೆದಿದ್ರು. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಅರ್ಥ ಅಷ್ಟೇ ಅಲ್ವಾ. ನಾವೆಲ್ಲ ಒಂದು ಸಚ್ಚಾರಿತ್ರದಲ್ಲಿ ಇದ್ದಾಗ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಒಳ್ಳೆಯ ಹಾದಿಯಲ್ಲಿ ನಡೆದು ನಮ್ಗೊಂದು ಅತ್ಯುತ್ತಮವಾದ ಪ್ಲಾಟ್ಫಾರ್ಮ್ ಕೂಡ ಸಿಕ್ಕಿದೆ. ಅದರಲ್ಲಿ ನಾವು ಧನ ಸಂಪಾದನೆಯನ್ನ ಮತ್ತೆ ಒಂದು ಏನು ಅಂತ ಹೇಳಿದ್ರೆ ಶ್ರೀಮಂತಿಕೆಯನ್ನ ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನಾಳೆ ಇನ್ನೊಂದು ಸಬ್ಜೆಕ್ಟ್ ನೊಂದಿಗೆ ಸರ್ ಮಾತಾಡ್ತಾರೆ. ಅಲ್ಲಿವರೆಗೆ ಮತ್ತೆ ಯಾರಾದ್ರೂ ಏನಾದ್ರೂ ನಿಮ್ಗೆ ಏನ್ ಅನಿಸ್ತೋ ಅದನ್ನ ನೀವು ಶೇರ್ ಮಾಡ್ಬೋದು. ನಿಮ್ಮ ಅನಿಸಿಕೆ ಏನ್ ಅನಿಸ್ತು, ಅಥವಾ ನಿಮ್ಮಿಂದನೂ ಏನಾದ್ರೂ ನಾವು ಕಲಿಯೋದು ಇರ್ತದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಮುಕ್ತವಾದ ಅವಕಾಶ ಇದು, ಮಾತಾಡ್ಬೋದು. ಅಥವಾ ಯಾರಿಗೂ ದುಡ್ಡೇ ಬೇಡವಾ, ನಮ್ಮ ಹತ್ರ ಇದ್ದಿದ್ದೆ ಸಾಕ್ರಿ ಏನ್ ಹೇಳ್ತಾ ಇದ್ದೀರಾ ಅಂತ ಹಂಗೂ ಅನ್ಕೋಬೇಡಿ. ಮೇಡಮ್ ದುಡ್ಡು ಮಾತ್ರ ಎಲ್ರಿಗೂ ಬೇಕ್ರಿ. ದುಡ್ಡು ಎಲ್ಲರಿಗೂ ಬೇಕು, ಯಾರಿಗೂ ಬೇಡ ಅಂತಿಲ್ಲ. ನನಗ ಹಿಡ್ಕೊಂಡು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ಆದ್ರೆ ನಾವು ಅದಕ್ಕೋಸ್ಕರ ಶ್ರಮ ಪಡ್ಲಿಕ್ಕೆ ಅಥವಾ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂತ ಕೆಲವು ಅವಗುಣಗಳನ್ನ ಬಿಡ್ಲಿಕ್ಕೆ ನಾವು ತಯಾರಿಲ್ಲ. Good morning, sir. Good morning, sir. I am Jivya speaking here. Illi ivattu I am wishing everybody the 80th Independence Day ಶುಭಾಶಯಗಳನ್ನ ಕೋರ್ತಾ. ಥ್ಯಾಂಕ್ ಯು ಸರ್. ಇವತ್ತಿನ ಸಬ್ಜೆಕ್ಟ್ ತುಂಬಾ ರಸಪೂರ್ಣವಾಗಿತ್ತು. ನನಗೆ ನನ್ನ ಕನ್ನಡ ಸ್ವಲ್ಪ ಸರಿಯಾಗಿದ್ರು ಕರೆಕ್ಟ್ ಮಾಡ್ಕೊಳ್ಳಿ. ನನಗೆ ದಯವಿಟ್ಟು ಇಲ್ಲಂದ್ರೆ ನಮ್ಗೆ ಇದು ಒಂದು ಹೆಲ್ತ್ ಪ್ಲಾಟ್ಫಾರ್ಮ್ ಜಾಸ್ತಿಯಾಗಿ ಅಂದ್ರೆ ಪ್ರಾಮಾಣಿಕ ಅನ್ನೋದು ತುಂಬಾ ಮುಖ್ಯ ಇಲ್ಲಿ. ಅದರಲ್ಲೇ ನಾವು ಬೇಕಾಗಿದೆ ಇಲ್ಲಿ. ಆಮೇಲೆ ಈ ಸಬ್ಜೆಕ್ಟ್ ಜಾಸ್ತಿಯಾಗಿ ನಮ್ಗೆ ಇಲ್ಲಿ ಆರೋಗ್ಯದನ್ನ ಜಾಸ್ತಿ ಒತ್ತು ಕೊಡ್ಬೇಕಾಗಿದೆ ನನಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸರಿಯಾದ ಆರೋಗ್ಯ ಅಂದ್ರೆ ಪರ್ಫೆಕ್ಟ್ನೆಸ್ ಅಂದ್ರೆ ಒಳ್ಳೆ ಆರೋಗ್ಯ, ಹೈಯೆಸ್ಟ್ ಸ್ಟೇಟ್ ಆಫ್ ಹೆಲ್ತಿ ಸಿಸ್ಟಮ್ ಇದ್ರೆ ಅವನಿಗೆ
ಅವನಿಗೆ ದುಡಿಲಿಕ್ಕೂ ಒಳ್ಳೆ ಹುಮ್ಮಸ್ಸಿರುತ್ತೆ. ಆದ್ರೂ ಜಾಸ್ತಿಯಾಗಿ ಫಸ್ಟ್ ಅವನು ಆರೋಗ್ಯವನ್ನು ಹೇಗೆ ಅವನು ಕಟ್ಟೆಂಟಾಗಿ ಚೆನ್ನಾಗಿ ಮಾಡ್ಕೋಬಹುದು ಅದ್ರ ಬಗ್ಗೆ ಸ್ವಲ್ಪ ಇದನ್ನ ನಾವು ಜಾಸ್ತಿ ಆ ಸಬ್ಜೆಕ್ಟ್ ಜಾಸ್ತಿ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತಿತ್ತು ಅಂತ ನಂಗೆ ಅನ್ನಿಸ್ತಾ ಇತ್ತು. ಅದು ಒಂದು. ಆಮೇಲೆ ಈಗ ಹಣ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಮೈಂಡ್ ಸೆಟ್ ಆಫ್ ಪುವರ್ ಪೀಪಲ್ ಅಂಡ್ ರಿಚ್ ಪೀಪಲ್. ಇದು ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹೇಗೆ ನಾವು ಕರೆಕ್ಟ್ ಮಾಡ್ಬೇಕು ನಮ್ಮನ್ನ ನಾವೇ ಅನ್ನೋದು ನಂಗೆ ತುಂಬಾ ಖುಷಿ ಆಯ್ತು. ಆದರೆ ನಾನು ಹೇಗೆ ಇದನ್ನ ಅಳವಡಿಸ್ಬೋದು ಅದನ್ನ ಈಗ ನಾನು ಎಲ್ಲಿದ್ದೀನಿ ಅದರ ಮೇಲೆ ಹೊಂದ್ಕೊಂಡಿದ್ದೇನೆ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಾನು ಒಳ್ಳೆಯವರೊಟ್ಟಿಗೆ ಅಂದ್ರೆ ನಾನೊಬ್ಬ ಕಳ್ಳರ ಜೊತೆ ಒಂದು 10 ಕಳ್ಳರು ಇದ್ರೆ ನಾನು ಅದರಲ್ಲಿ ಅವರ ಜೊತೆ ನಾನು ಜೀವನ ಮಾಡಿದ್ರೆ ನಾನೊಬ್ಬ ಕಳ್ಳನಾಗ್ತೀನಿ ಅಷ್ಟೇ. ಆದ್ರೆ ನಾನು ಒಳ್ಳೆ ಒಂದು ಪ್ರಾಮಾಣಿಕತೆಯ ಜನರೊಟ್ಟಿಗೆ ಜೀವನ ಮಾಡಿದ ನನಗೆ ಆ ಮೈಂಡ್ ಸೆಟ್ ಬಂದು ನಾನು ಅವರೊಟ್ಟಿಗೆ ಬಿದ್ದು ಬಿಡ್ತೀನಿ. ಹಾಗೆ ನಮ್ಮ ಎನ್ವೈರ್ಮೆಂಟ್ ಏನಿತ್ತು ಮುಂಚೆನೆ, ಈ ಜನಗಳೆಲ್ಲ ಯಾರೆಲ್ಲ ಟಾಟಾ ಬಿರ್ಲಾ ಅವರೆಲ್ಲ ಇದ್ರು, ಅವರು ಹಾಗೆ ಆ ಬೆಳೆದು ಬಂದ ರೀತಿ ಅದು ಒಂದು ಅವರಿಗೆ ತುಂಬಾ ಒಂದು ಅನುಕೂಲವಾಗುತ್ತೆ ಅನ್ನಿಸ್ತದೆ. ಹಾಗಾಗಿ ನಾವು ಜಾಸ್ತಿಯಾಗಿ ಆ ಒಂದು ಎನ್ವೈರ್ಮೆಂಟ್, ಆದ್ರೆ ಈ ಯೋಚನೆ ಅಂದ್ರೆ ನಮ್ಗೆ ಯೋಚನೆ ಇದೆ, ಆ ಯೋಚನೆ ಎಲ್ಲಿಂದ ಬರ್ತದೆ? ನಾವು ಆ ಯೋಚನೆ ಬೇಕಾಗಿದೆ ನಮ್ಗೆ. ಆ ಯೋಚನೆ ದೇವ್ರು ಯಾರು ಕೊಡ್ತಾರೆ? ಆ ದೇವರೇ ಕೊಡ್ಬೇಕು ಅದನ್ನ. ಆ ದೇವ್ರಿಗೆ ಕೊಡ್ಬೇಕಾದ್ರೆ ದೇವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕಾಗಿದೆ ಅದನ್ನ, ಆಗ ಮಾತ್ರ ದೇವ್ರು ಕೊಡ್ತಾರೆ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಇದು ಒಳ್ಳೆ. ಹಾಗಾಗಿ ನಂಗೆ ಇದು ಈ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಆರೋಗ್ಯದ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಯಾಕೆಂದ್ರೆ ನಾನು ಹೊಸಬ, ಆಕ್ಚುಲಿ ಐ ಆಮ್ ನಾಟ್, ನಾನು ಫಸ್ಟ್ ಟೈಮ್ ಈಗ ಸೆಕೆಂಡ್ ಮೀಟಿಂಗ್ ನಿಮ್ಮ ಇದರಲ್ಲಿ. ಈಗ ನಾನೊಬ್ಬ ಬಿಗಿನರ್ ಇನ್ಫ್ಯಾಕ್ಟ್. ಹೋಗಿ ನಾನು ಸ್ವಲ್ಪ ವಿಷಯಗಳನ್ನ ಸ್ವಲ್ಪ ಹೀಗೆ ನಿಮಗೆ ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಏನ್ ಬೇಕಾಗಿದೆ, ನಮ್ಗೆ ಜ್ಞಾನ ಬೇಕಾಗಿದೆ, ವಿಸ್ಡಮ್. ಅದೇ ಮುಖ್ಯ ನಮ್ಗೆ. ಆ ಒಂದು ವಿಸ್ಡಮ್ ಹತ್ರ ಇದ್ರೆ, ಅಂದ್ರೆ ಆ ಜ್ಞಾನ ನಮ್ಮ ಹತ್ರ ಇದ್ರೆ ನಾವು ಇದನ್ನ ತಿಳ್ಕೊಬಹುದು. ಅವ್ರು ಯಾರ ಮಾಡ್ತಾ ಇದ್ದಾರೆ ಅದನ್ನ ನಾವು ಮಾಡ್ಬೇಕು. ಹಾಗಂತ ಅದಕ್ಕೆ ಜಾಸ್ತಿ ಮಾಡ್ಬೋದಲ್ಲ, ನಾವು ಅವ್ರದ್ದೇ ಮಾಡ್ಬೇಕಂತಿಲ್ಲ ನಾವು. ಹಾಗೆ ನಾವು ಆ ಒಂದು ಜ್ಞಾನ ಬೆಳ್ಕೊಳ್ಳುವಂತ ರೀತಿಯಲ್ಲಿ ನಾವು ಒತ್ತು ಕೊಟ್ಟಿದ್ರೆ ನಮ್ಗೆ ಅದರಲ್ಲಿ ನಮ್ಗೆ ತುಂಬಾ ಅರ್ಥವಾಗ್ತದೆ ಅಂತ, ಅಥವಾ ನಮ್ಗೆ ಅರ್ಥವಾಯ್ತು. ಅದು ಹಾಗೆ ಸಹ ಇರಬಹುದು ಅನ್ನಿಸ್ತದೆ ನನಗೆ. ನಾವು ಜಾಸ್ತಿ ಸೋಷಿಯಲ್ ನಾಲೆಜ್ ಆಗಿ ನಾವು ಮಾತಾಡ್ತೀವಿ. ಆದರೆ ಇದು ನಮ್ಗೆ ಅದೊಂದು ಆರೋಗ್ಯ ಫಸ್ಟು, ಆಮೇಲೆ ಸಂಪತ್ತು, ಆಮೇಲೆ ದೆನ್ ನೀವು ಹೇಳ್ದಂಗೆ ಸರ್ ಆನಂದ ಅನ್ನೋದು ತುಂಬಾ ಇಷ್ಟ ಆಯ್ತು. ಹಾಗೆ ಇದು ತುಂಬಾ ಸಂತೋಷ, ಇಷ್ಟ. ಬೇರೆ ಏನಂತ ಹೇಳಲಿಕ್ಕಿಲ್ಲ. ಈಗ ಅಂದ್ರೆ ನಾವೀಗ ಈ ಮಾತಾಡಿದರಲ್ಲಿ ನಾವು ಇದರಲ್ಲಿ ನಾವು ಶ್ರೀಮಂತರು ಕಂಪೇರ್ ಮಾಡಿದಾಗ ಶ್ರೀಮಂತ ಮತ್ತೆ ಬರೋದ್ರೆ 50% ಆಫ್ ಇದಿರುತ್ತೆ, ಹೆಚ್ಚು ಕಮ್ಮಿ ಅವ್ರದ್ದೊಂದು ವ್ಯಾಲ್ಯೂಯೇಷನ್ ಇರುತ್ತೆ ಅದು. ಹಾಗೆ ಇದು ಎಲ್ಲವನ್ನು ಅವರಿಂದ ಸಿಗ್ಬೇಕಂತಿಲ್ಲ ನಮ್ಗೆ. ಜಾಸ್ತಿಯಾಗಿ ಸ್ಪಿರಿಚುವಲ್, ಏನೇ ಮೇಡಮ್ ಹೇಳಿದ್ರಲ್ಲ, ಸ್ಪಿರಿಚುವಾಲಿಟಿ ಇದ್ದಾಗ ದೇವರು ನಮ್ಮೊಟ್ಟಿಗೆ ಇದ್ರೆ ನಮಗೆ ಆ ಜ್ಞಾನವನ್ನು ಸಿಗ್ಬೋದು ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ನನ್ನ 2 ಮಾತುಗಳು ನಿಮಗೆ ಏನಾದ್ರು ಬದಲಾವಣೆ ನನ್ನ ಇದರಲ್ಲಿ ನಿಮ್ಗೆ ಯಾರಿಗೂ ನೋವು ಮಾಡಬಾರ್ದು ಅಂತ ನಾನು ಹೇಳಲಿಲ್ಲ. ಏನಿಲ್ಲ ಸರ್, ಏನಿಲ್ಲ. ತಾವು ವಯೋವೃದ್ಧರು, ಅನುಭವಿಕರು, ಸೇನಾ ವಿಭಾಗದಲ್ಲಿ ಕಾರ್ಯನಿರ್ವಹಣೆ ಮಾಡಿದವರು, ಬಹಳ ಒಳ್ಳೆಯ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ. ನಾನು ಇದ್ರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಟೈಮ್ ಬಹಳ ಬೇಕಾಗ್ತದೆ. ನಮ್ಮ ಪ್ರೊಫೆಸರ್ ವಸುಪಾಲಯ್ಯನವರು ಒಂದು ಕಡೆಗೆ ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿಗೆ ಅವರು ಪ್ರೊಫೆಸರ್ ಆಗಿದ್ರು. ಅಂಥವ್ರು 1999ರಲ್ಲಿ ತಮ್ಮ ಡಾಕ್ಟರ್ ರತ್ನ ವಸುಪಾಲ್ ಅಂದ್ರೆ ವೈದ್ಯರಾಗಿದ್ರು. ಅವ್ರು ಮಿಸ್ಸಸ್ಸು, ಅವ್ರದ್ದು 36 ಹಾಸಿಗೆಗಳ ಒಂದು ಹಾಸ್ಪಿಟಲ್ ಇತ್ತು. ಅವರು ಆ ಹಾಸ್ಪಿಟಲ್ ಅನ್ನ ಬೇರೆಯವರಿಗೆ ಕೊಟ್ಟು ಮಲೇಷ್ಯಾಕ್ಕೆ ಹೋಗಿ ಡಾಕ್ಟರ್ ಲಿಮ್ ಸಿವೋಜಿನ್ ಅವ್ರನ್ನ ಭೇಟಿಯಾಗಿ ಅದನ್ನ ಭಾರತ ದೇಶಕ್ಕೆ ತಗೊಂಡು ಬರ್ಬೇಕಂತ ತಿಳ್ಕೊಂಡು ಅಧ್ಯಯನವನ್ನ ಮಾಡಿ ಭಾರತಕ್ಕೆ ತಗೊಂಡು ಬಂದು ಮುಂದೆ ಒಂದು ದಿವಸ ನಾವು ಖಂಡಿತವಾಗಲೂ ಆರೋಗ್ಯವನ್ನು ಕೊಡಬಹುದು, ನಾವು ಆರೋಗ್ಯವನ್ನು ಪಡಿಬಹುದು. ಜೊತೆಗೆ ಬಡವರಿಗೆ ಬರೀ ನೀವು ಇದನ್ನ ಪರ್ಚೇಸ್ ಮಾಡ್ರಿ ಅಂತಂದ್ರೆ ಬಡವರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅವರು ಪರ್ಚೇಸ್ ಮಾಡ್ಲಿಕ್ಕೆ ಏನು ಒಂದು 5,000 10,000 ಖರ್ಚು ಮಾಡ್ತಾರ, ಅದನ್ನ ಅವರೇ ಈ ರೀತಿ ಮಾಡಿ ರಿಟರ್ನ್ ತಗೋಬಹುದು. ಇದರಲ್ಲಿ ನಾವು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಬೇಕಂತ ತಿಳ್ಕೊಂಡು ಬಡವರಿಗೋಸ್ಕರ ಅವರು ಇದನ್ನ ಮಾಡಿದ್ರು ಸರ್. ನಮಗ ಮನುಷ್ಯನಿಗೆ ಮುಖ್ಯವಾಗಿ ಎಲ್ಲಾನು ಬೇಕು,
ಎಲ್ಲಾನು ಬೇಕು. ಆರೋಗ್ಯ ಬೇಕು, ಸಂಪತ್ತು ಬೇಕು. ಈಗ ನೋಡಿ, ಸಂಪತ್ತು ಇಲ್ಲದೆ ಇದ್ರೆ ಬದುಕಲಿಕ್ಕೆ ಆಗಲ್ಲ. ನಾವು ಹೇಳ್ಬೋದು ಬಾಯಿಂದ ಸಂಪತ್ತು ಇಲ್ಲದೆ ಇದ್ರೆ ನಡೀತದಂತ, ಬಟ್ ಸಂಪತ್ತು ಕೂಡ ಬೇಕು. ಆದ್ರೆ ನಾನು ಹೇಳುವ ಸಂಪತ್ತು ಬೇರೆ. ದಯವಿಟ್ಟು ಬರುವ ಇನ್ನೂ 5-6 ದಿನಗಳಲ್ಲಿ ತಾವು ಜಾಯಿನ್ ಆಗ್ರಿ. ತಮ್ಮ ಒಂದಷ್ಟು ಜಾಯಿನ್ ಆದ್ರಿ, ನಮಗೂ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ನಾನು ಹೇಳಿದ್ದು ಇಷ್ಟೇ, ಅಂದ್ರೆ ಸಂಪತ್ತು ಬೇಕು. ಅದು ಸಂಪತ್ತು ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ. ನೋಡ್ರಿ, ಈಗ ವಸುಪಾಲಯ್ಯನವರು ಹಾ. ವಸುಪಾಲಯ್ಯನವರು ದುಬೈ ಒಳಗ ಬುರ್ಜ್ ಖಲೀಫಾ ಅಂತ ಏನೈತಲ್ಲ, ಅಲ್ಲೇ ಹೌದು. ಒಂದು ದೊಡ್ಡ ಫ್ಲಾಟ್ ಪರ್ಚೇಸ್ ಮಾಡ್ಯಾರ. ಆಮೇಲೆ ಹೌದು. ಅವರು ಇವತ್ತಿನ ದಿವಸ ಅರಬ್ ಗಂಟ್ಲೆ ದುಡ್ಡು ಗಳಿಸಿದ್ದಾರೆ. ಅರಬ್ ಗಂಟ್ಲೆ ಅಂದ್ರೆ ಏನು? ಅವರು ಒಂದ್ ವೇಳೆ ಅದೇ ಪ್ರೊಫೆಸರ್ ಆಗಿದ್ರು ಅಂದ್ರೆ ಖಂಡಿತವಾಗ್ಲೂ ಇಷ್ಟು ದುಡ್ಡನ್ನ ಗಳಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅವರು ಗಳಿಸಿದ ದುಡ್ಡು ಯಾವುದೂ ಅನ್ಯಾಯದಿಂದ ಗಳಿಸಿದ್ದಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬಿ ಪ್ರಾಮಾಣಿಕವಾಗಿ ಗಳಿಸಿದ ದುಡ್ಡದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ Okay, ಅವ್ರ sir. ಎಂಡ್ ಮಾಡೋಣ್ರಿ. ಆಯ್ತು. ಓಕೆ Okay. ಮತ್ತೆ ಯಾರು ಥ್ಯಾಂಕ್ಸ್ ಮಾತಾಡೋರಿಲ್ಲ? ಎಲ್ಲರಿಗೂ. ಜಾಯಿನ್ Thank you. ಆದಂತ ಎಲ್ಲರಿಗೂ Thank you, ಧನ್ಯವಾದಗಳು. ಅಣ್ಣ. ನಾಳೆ 8 ಗಂಟೆಗೆ ಸರಿಯಾಗಿ ಅಲಾರಾಮ್ ಇಟ್ಟುಕೊಂಡು ಜಾಯಿನ್ ಆಗ್ರಿ ಅಂತ ವಿನಂತಿ ಮಾಡ್ಕೋತೀನಿ. ಬಹಳ ಮಹತ್ವದ ವಿಚಾರಗಳನ್ನ ತಮ್ಮ ಜೊತೆ ನಾನು ಹಂಚ್ಕೋಬೇಕಾಗ್ಯದ. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. Thank you, ಎಲ್ಲರಿಗೂ madam. ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್.